ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೋಗಾಕರಾನಹಂ ಆದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಜಮಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ವಿದ್ಯಾಶ್ರೀಶತೀರ್ಥಗುರುಭ್ಯೋ ನಮಃ. ಪರಮಪೂಜ್ಯ ಸ್ವಾಮಿಗಳ ಅಡಿದಾವರೆಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ, ಶಿವರಾತ್ರಿಯ ಈ ಸಂದರ್ಭದಲ್ಲಿ, ನಾಡದ್ದು ಶಿವರಾತ್ರಿ ಬರ್ತಾ ಇದೆ, ರುದ್ರದೇವರ ಆರಾಧನೆಯನ್ನು ನಿತ್ಯದಲ್ಲಿ ಮಾಡಬೇಕು. ಮನಸ್ಸಿಗೆ ಅಭಿಮಾನಿ ದೇವತೆಗಳು. ಇನ್ನೆಲ್ಲ ಇಂದ್ರಿಯಗಳು ಸರಿ ಇದೆ, ಆದರೆ ಮನಸ್ಸು ಸರಿ ಇಲ್ಲ ಅಂದರೆ ಏನಿದ್ದು ಪ್ರಯೋಜನ ಇಲ್ಲ. ಮನೆಯಲ್ಲೇ ಎಲ್ಲ ಅಸಸರೀಸ್ ಇದೆ, ರೆಫ್ರಿಜರೇಟರು, ಟಿ ವಿ, ಏನೇನು ಬೇಕೋ ಎಲ್ಲವೂ ಇದೆ. ಆದರೆ ಆ ಏರಿಯಾಕ್ಕೆ ಕರೆಂಟು ಬರೋದೇ ಇಲ್ಲಂತೆ. ಏನು ಪ್ರಯೋಜನ? ನಾವು ಅನ್ಬೋದು ಜನ್ರೇಟ್ ಇಟ್ಕೋತೇವೆ ಅಂತ. ಎಷ್ಟೊತ್ತು ಇಟ್ಕೊಳ್ಬೋದು? ಎಲ್ಲ ಅಸಸರೀಸನ್ನು ಹೇಗೆ ವ್ಯವಸ್ಥೆ ಮಾಡಬಹುದು? ಹಾಗಾದರೆ ನಮ್ಮೆಲ್ಲ ಇಂದ್ರಿಯಗಳ ನಿಯಂತ್ರಣ ಮಾಡುವ ಮನಸ್ಸು ನಾವು ನೋಡ್ತಾನೇ ಇದ್ದೇವೆ. ಚಕ್ಷುರೇಂದ್ರಿಯ ರೂಪವನ್ನು ಗ್ರಹಣ ಮಾಡೋದು, ಒಬ್ಬ ವ್ಯಕ್ತಿಯನ್ನು, ಒಂದು ರೂಪವನ್ನು ಗ್ರಹಣ ಮಾಡೋದು ಕಣ್ಣು. ಆದರೆ ಮನಸ್ಸು ಬೇರೆ ಕಡೆ ಇದ್ದರೆ ಎದುರಿಗೆ ನೋಡ್ತಾ ಇದ್ದರೂ ಡ್ಯಾಶ್ ಹೊಡಿತೇವೆ. ಅವ್ರಂತಾರೆ, ಏನು ನಿಮಗೆ ಕಣ್ಣು ಕಾಣಲ್ವಾ? ಇಲ್ಲ ಸಾರ್, ಕಣ್ಣು ಕಾಣುತ್ತೆ, ಎಲ್ಲೋ ಏನೋ ಯೋಚನೆ ಮಾಡ್ತಾ ಇದ್ದೆ. ಇದು ನಿಮ್ಮ ಜೀವನದಲ್ಲಿ ಆಗೋದು. ಇದನ್ನು ಉಪನಿಷತ್ತು ದೃಷ್ಟಾಂತವಾಗಿ ಕೊಡುತ್ತೆ. ಮನಸ್ಸು ಅಲರ್ಟ್ ಆಗಿದ್ದರೆ ಹಿಂದಿನಿಂದ ಯಾರಾದರೂ ನಮ್ಮನ್ನು ಮುಟ್ಟಿದರೂ ವ್ಯಕ್ತಿ ಯಾರು ಅಂತ ಹೇಳ್ಬೋದು, ಪರಿಚಯ ಇದ್ದವರಾದರೆ. ಹಾಗಾದರೆ ಪ್ರಧಾನವಾದ ಇಂದ್ರಿಯ ಮನಸ್ಸು. ಆದರೆ ಮನಸ್ಸಿನ ಮೇಲೆ ನಿಯಾಮಕರಾಗಿ ಒಬ್ಬ ದೇವತೆ ಇದ್ದಾನೆ. ಶಾಸ್ತ್ರದಲ್ಲಿ ಇಂದ್ರಿಯಗಳನ್ನು ಜಡ ಅಂತ ಕರೆದಿದ್ದಾರೆ. ಅದು ಏನೂ ಕೆಲಸ ಮಾಡೋದಿಲ್ಲ. ಅದು ಆ್ಯಕ್ಟಿವೇಟ್ ಆಗಬೇಕಾದ್ರೆ ಒಬ್ಬ ಡ್ರೈವರ್ ಬೇಕು. ಕಾರು ಎಷ್ಟೇ ಒಳ್ಳೆಯದಾದರೂ, ಅದರಲ್ಲಿ ಏನೇ ಹೊಸ ಸಿಸ್ಟಮ್ ಇದ್ದರೂ, ಏನೇ ಆಕ್ಸಿಡೆಂಟ್ ಆದರೂ ಒಳಗಿದ್ದವರು ಸಾಯಲ್ಲ, ಬಲೂನ್ ಓಪನ್ ಆಗುತ್ತೆ. ಏನು ಓಪನ್ ಆದರೂ ಓಡಿಸೋನೊಬ್ಬ ಬೇಕು. ಇನ್ನು ಓಡಿಸುವ ವ್ಯಕ್ತಿ ಇದ್ದಾನೆ, ಅವನು ನೆಟ್ಟಗೆ ಓಡಿಸ್ತಾನೆ ಅಂದರೆ ಕಾರು ಚೆನ್ನಾಗೇ ಇರುತ್ತೆ. ಅದು ಜಡ. ಹಾಗೆ ನಮ್ಮ ಇಂದ್ರಿಯಗಳು ಸ್ವತಃ ಅದು ಕೆಲಸ ಮಾಡೋದಿಲ್ಲ, ಅದಕ್ಕೊಬ್ಬ ನಿಯಾಮಕರಿದ್ದಾರೆ. ಪ್ರಧಾನವಾದ ಇಂದ್ರಿಯವಾದ ಮನಸ್ಸಿಗೆ ನಿಯಾಮಕರು ರುದ್ರದೇವರು. ಆ ರುದ್ರದೇವರನ್ನು ಆರಾಧನೆ ಮಾಡಿ ಮಾನಸಿಕವಾದ ನೆಮ್ಮದಿಯನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡಬೇಕು. ಅನೇಕ ಸ್ತೋತ್ರಗಳು, ಅನೇಕ ದಾಸರ ಕೃತಿಗಳು ಎಲ್ಲ ಇದ್ದಾವೆ. ನಾರಾಯಣ ಪಂಡಿತಾಚಾರ್ಯರು ಅಂತ ಸುಮಧ್ವ ವಿಜಯವನ್ನು ರಚನೆ ಮಾಡಿದ ಮಹಾನುಭಾವರು. ಮಾಧ್ವ ಪರಂಪರೆಯಲ್ಲಿ ನಾರಾಯಣ ಪಂಡಿತರ ಹೆಸರು ಆಬಾಲವೃದ್ಧನಿಗೂ ಗೊತ್ತಿರುತ್ತೆ. ಆ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಕಾಲದಲ್ಲಿ ಇದ್ದಾಗ ಅವರಿಗೆ ವಯಸ್ಸು ಚಿಕ್ಕದು. ಅವರ ತಂದೆ ಸುಬ್ರಹ್ಮಣ್ಯ ಸೂರಿಗಳ ಮಕ್ಕಳಾದಂಥ ತ್ರಿವಿಕ್ರಮ ಪಂಡಿತಾಚಾರ್ಯರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ 3 ರೂಪವನ್ನು ನೋಡಿ ವಯುಸ್ತುತಿಯನ್ನು ರಚನೆ ಮಾಡಿದ ಪುಣ್ಯಾತ್ಮರು. ಅವರ ಮಕ್ಕಳಿವರು. ಶಿವಸ್ತುತಿ ಅಂತ ಒಂದು ಸ್ತುತಿಯನ್ನು ರಚನೆ ಮಾಡಿದ್ದಾರೆ.
ಅದರ ಬಗ್ಗೆ ಹೀಗೊಂದು ಆಖ್ಯಾಯಿಕೆಯನ್ನು ಹೇಳ್ತಾರೆ. ವೆನ್ಯೂ ಎಲ್ಲಿ ಗೊತ್ತಿಲ್ಲ, ಇಬ್ಬರ ವರ್ಷನ್ನು ಬೇರೆ ಬೇರೆ ಅಂತ ಇದೆ. ಒಂದು ರಾಮೇಶ್ವರದಲ್ಲಿ ಆದ ಘಟನೆ ಅಂತ ಒಂದು ಕಡೆ, ಶ್ರೀಶೈಲದಲ್ಲಿ ಆದ ಘಟನೆ ಅಂತ ಒಂದು ಕಡೆ. ಅಂತೂ ಘಟನೆ ಆದದ್ದು ಒಂದು ರುದ್ರದೇವರ ಸನ್ನಿಧಾನ ಇರುವ ದೇವಸ್ಥಾನದಲ್ಲಿ. ಅದರ ಕಥೆಯನ್ನು ಹೇಳ್ತಾರೆ. ಶ್ರೀಶೈಲೇ ಕಿಲ ಮಲ್ಲಿಕಾರ್ಜುನ ತನುದ್ರಷ್ಟುಂ ಭವಾನೀಪತಿಂ ನಾನಾ ಪಂಡಿತ ಮಂಡಲಿ ಪರಿವೃತೋ ನಾರಾಯಣ ಪಂಡಿತ. ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಅಂತ ಅಲ್ಲಿರುವ ಲಿಂಗವನ್ನು ಕರೆಯೋದು. ತುಂಬ ಪವಿತ್ರವಾದ ರುದ್ರದೇವರ ಸನ್ನಿಧಾನ ಇರುವ ಕ್ಷೇತ್ರ ಅದು. ಅಲ್ಲಿಗೆ ಇವರು ಬಂದಿದ್ದರಂತೆ. ಎಲ್ಲ ಕಾಲದಲ್ಲೂ ಒಂದು ರೀತಿಯ ಅಭಿಪ್ರಾಯ ಭೇದ ಇರುತ್ತೆ, ಆದರೆ ಅವತ್ತಿನ ಕಾಲದಲ್ಲಿ ಪಾಂಡಿತ್ಯಪೂರ್ಣವಾಗಿ ಇರೋದು. ಇವತ್ತಿನಂತೆ ತೀರಾ ಅವನನ್ನು ನಾನು ಒಂದು ಕೈ ನೋಡ್ಕೊಳ್ತೇನೆ, ಕೊಂದೇ ಬಿಡ್ತೇನೆ, ಹೀಗೆಲ್ಲ ಮಾಡ್ತಾ ಇರಲಿಲ್ಲ. ಇವರು ವೈಷ್ಣವ ಚಿಹ್ನೆಯನ್ನು ಚೆನ್ನಾಗಿ ಧರಿಸಿಕೊಂಡು ಹೋಗಿದ್ದರು. ಅವರಂದರು, ವೈಷ್ಣವರಿಗೆ ರುದ್ರದೇವರ ಯಾಕೆ ಬೇಕು, ನೀವು ಯಾಕೆ ಬರ್ತೀರಿ ಅಂತ. ಇಲ್ಲಪ್ಪ, ನಾವು ಎಲ್ಲ ದೇವತೆಗಳನ್ನು ಆರಾಧನೆ ಮಾಡ್ತೇವೆ. ವಿಷ್ಣುವಿನ ಮೊಮ್ಮಗ ಶಿವ ಅಂತ ಅವನ ದರ್ಶನವನ್ನು ಮಾಡ್ತೇವೆ. ಅವನ ಅನುಗ್ರಹದಿಂದಲೇ ನಾವು ಮನಸ್ಸು, ನಮ್ಮ ಎಲ್ಲ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡೋದು ಅಂತ ಚಿಂತನೆ ಮಾಡ್ತೇವೆ ಅಂದಾಗ, ಇಲ್ಲ ನಾವು ಬಿಡೋದಿಲ್ಲ ಅಂತ. ಹಾಗಾದರೆ ಏನು ಮಾಡಬೇಕು? ನಮ್ಮೊಟ್ಟಿಗೆ ವಾಕ್ಯಾರ್ಥವನ್ನು ಮಾಡಿ ಅಂತ. ನಿಜವಾಗಲೂ ಅವತ್ತಿನ ಪಾಂಡಿತ್ಯ ಎಷ್ಟು ಚೆನ್ನಾಗಿತ್ತು. ವಾಕ್ಯಾರ್ಥವನ್ನು ಮಾಡಿ ತಾವು ನಂಬಿದ ಸಿದ್ಧಾಂತವನ್ನು, ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿ ಹೋಗಬೇಕಾಯಿತು. ಈ ಥರ ಜಗಳ ಅಲ್ಲ, ಪಾಂಡಿತ್ಯಪೂರ್ಣವಾಗಿ ನಾವಾಡುವ ಮಾತಿಗೆ ಆಧಾರ ಉಂಟಾ? ವೇದಗಳಲ್ಲಿ ಹೀಗೆ ಹೇಳಿದೆಯಾ? ಇವತ್ತಿನ ಥರ ವಾಟ್ಸಪ್ ಮೆಸೇಜ್ ಇಲ್ಲ, ಗೂಗಲಲ್ಲಿ ಸರ್ಚ್ ಮಾಡೋದಿಲ್ಲ, ಪುಸ್ತಕಗಳನ್ನು ಹೊತ್ಕೊಂಡು ಹೋಗ್ತಾ ಇರಲಿಲ್ಲ. ಕೇಳಿದರೆ ವಾಕ್ಯಾರ್ಥವನ್ನು ಮಾಡಿ ತಮಗೆ ಗೊತ್ತಿದ್ದನ್ನು ಮಂಡನೆ ಮಾಡಬೇಕು. ಇನ್ನೆಷ್ಟು ಮೆಮೊರಿ ಪವರ್ ಇರಬೇಕು. ಇನ್ಸಿಡೆಂಟಿನ ಹಿಂದೆ ನಡೆದಂತಹ ಘಟನಾವಳಿಗಳು, ಅವರಿಗಿದ್ದ ನೆನಪಿನ ಶಕ್ತಿ ತುಂಬ ಅಧ್ಯಯನ ತುಂಬ ಇತ್ತು. ಈ ದೇಶದಲ್ಲಿ ಅಧ್ಯಯನ ಎಲ್ಲ ತಲೆಯಲ್ಲಿ ಇತ್ತು ಅನ್ನೋದಕ್ಕೇ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಗೆ ಬೆಂಕಿ ಬಿದ್ದರೂ ಇಷ್ಟರ ಮಟ್ಟಿಗೆ ಜ್ಞಾನದ ಹೊತ್ತಿಗೆ ಉಳಿದಿದೆ ಅಂದರೆ ತಲೆಯಲ್ಲಿ ಉಳಿದಿದ್ದು ಮತ್ತೆ ರಿಟ್ರೈವ್ ಆಗಿದೆ. ನಳಂದ ಯೂನಿವರ್ಸಿಟಿಗೆ ಬೆಂಕಿ ಹಚ್ಚಿದರೆ 6 ತಿಂಗಳು ಉರಿಲಿಕ್ಕೆ ಬೇಕಾಯ್ತಂತೆ. ಇನ್ನೆಷ್ಟು ಪುಸ್ತಕಗಳು ಬರ್ನ್ ಆಗಿರಬೇಕು. ಬೇಕಾದಷ್ಟು ಗ್ರಂಥಗಳು, ಬೇಕಾದಷ್ಟು ವಿದ್ಯೆಗಳು ಹೋಗಿದೆ. ಒಂದಿಷ್ಟು ಇವತ್ತು ನಮ್ಮ ಮಹಾಭಾರತವೋ ರಾಮಾಯಣವೋ ಇನ್ನಿತರ ಗ್ರಂಥಗಳು, ವೇದಗಳು ಇದೆಲ್ಲ ಉಳಿದು ಬಂದಿದೆ ಅಂದರೆ ಇದು ತಲೆಯಲ್ಲಿ ಉಳಿದಿದ್ದರಿಂದ ತಲೆಯಲ್ಲಿ ಏನೂ ಅದನ್ನು ವಾಶ್ ಮಾಡಲಿಕ್ಕಾಗೋದಿಲ್ಲಲ್ಲ. ಆ ದಿಶೆಯಲ್ಲಿ ವಾಕ್ಯಾರ್ಥವನ್ನು ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ರುದ್ರದೇವರ ದೇವಸ್ಥಾನದ ಮುಂದೆ ಸ್ತೋತ್ರವನ್ನು ಮಾಡಿದ್ದಾರೆ. ಬಾಗಿಲು ತೆಗೆದುಕೊಂಡು ದರ್ಶನವನ್ನು ಕೊಟ್ಟರು ಅಂತ. ತುಂಬ ಅದ್ಭುತವಾದ ಸ್ತೋತ್ರ. ಅಲ್ಲಿ ಆ ಬಾಗಿಲು ತೆಗೆದಿದೆ, ಇಲ್ಲಿ ನಮ್ಮ ಮನಸ್ಸಿನ ಬಾಗಿಲು ತೆಗಿಬೇಕಾಗಿದೆ. ಅದು ಮುಚ್ಚಿಬಿಟ್ಟಿದೆ. ದೇವರು ಅಂದರೆ ಬಾಗಿಲು ಮುಚ್ಕೊಂಬತ್ತೆ. ಬಾಗಿಲು ಮುಚ್ಕೊಳ್ಳೋದು ಇನ್ ಅದರ್ ವರ್ಡ್ಸ್, ಹೆಚ್ಚು ದೇವರ ವಿಷಯ ನಮಗೆ ಅಟ್ರ್ಯಾಕ್ಟ್ ಆಗೋದಿಲ್ಲ, ತಿಳಿಯೋದಿಲ್ಲ. ತಿಳಿದ್ರೂ ಉಳಿಯೋದಿಲ್ಲ, ಉಳಿದ್ರೂ ಅದನ್ನು ಹೇಳಲಿಕ್ಕಾಗಲ್ಲ. ಏನೋ ಒಂದು ಗೊಂದಲ ಇದೆ. ಅದಾಗಬೇಕು, ನನಗೆ ಮೊದಲು ತಿಳಿಬೇಕು, ತಿಳಿದದ್ದು ನನಗೆ ಉಳಿಬೇಕು, ಉಳಿದದ್ದು ಬೆಳೀಬೇಕು. ಬೆಳೆಯತ್ತೋ ಬಿಡತ್ತೋ ಅದು ಅಳಿಯದೇ ಇದ್ದರೆ ಸಾಕು. ಅದು ಕೇಳಿದಾಗ ಬರಬೇಕು ಅಂದರೆ ಮನೋಭಿಮಾನಿಯಾದ ರುದ್ರದೇವರ ಅನುಗ್ರಹ ಬೇಕು. ರುದ್ರದೇವರನ್ನು ತುಂಬ ಅದ್ಭುತವಾಗಿ, ತುಂಬ ವಿಸ್ತಾರವಾದದ್ದಲ್ಲ, 13-14 ಪದ್ಯಗಳು ಮಾತ್ರ ಇದೆ. ಆದರೆ ಆ ಪದವಿನ್ಯಾಸ, ಬಳಸಿರುವ ಅಡ್ಜೆಕ್ಟಿವ್ಸು, ವಿಶೇಷಣಗಳು ತುಂಬ ಚೆನ್ನಾಗಿದೆ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ ಶಶಾಂಕದಲಶೇಖರಂ ಕಪಿಲಪುಲ್ಲನೇತ್ರದ್ವಯಂ ತರಕ್ಷುವರಕೃತ್ಯಮದ್ಭುಜಗಭೂಷಣಂ ಭೂತಿಮತೆ ಕದಾನುಕ್ಷಿತಿ ಕಂಠತೆ ವಪುರವೇಕ್ಷತೆ ವೀಕ್ಷಣಂ. ಇದು ಮೊದಲನೇ ಪದ್ಯ. ರುದ್ರದೇವರನ್ನು ಸ್ತೋತ್ರ ಮಾಡ್ತಾ, ರುದ್ರದೇವರ ಸೌಂದರ್ಯ ತುಂಬ ಚೆನ್ನಾಗಿದ್ದಾರಂತೆ. ಒಳ್ಳೆ ಬಣ್ಣ ರುದ್ರದೇವರದು, ಹಾಲಿನ ಬಣ್ಣ. ಸ್ಫುಟಂ ಸ್ಫಟಿಕ ಅಂತ ನಾವು ನೋಡ್ತೇವೆ. ಆ ಸ್ಫಟಿಕ
ಶುದ್ಧತೆಗೆ ಅದು ಹೆಸರುವಾಸಿ. ನೀರು ಚೆನ್ನಾಗಿಲ್ಲ ಅಂದಾಗ ನೀರಿನಲ್ಲಿ ಸ್ಫಟಿಕವನ್ನು ಹಾಕಿದರೆ ಕೆಳಗೆಲ್ಲ ಕೊಳಕು ಸೆಟ್ಲಾಗಿ ನೀರು ಶುದ್ಧ ಆಗತ್ತೆ. ಸ್ಫಟಿಕಮಣಿ ಅಂತ ಬಿಳಿ ಬಣ್ಣದ್ದು, ಅದನ್ನು ಹಾಕಿಕೊಂಡ್ರೆ ತಂಪು ಅಂತ ಕೆಲವೊಂದು ಹಾರವನ್ನು ಮಾಡಿರ್ತಾರೆ. ಇವತ್ತು ಯಾವುದು ನಂಬೋದೋ ಯಾವುದು ಬಿಡೋದೋ ಗೊತ್ತಿಲ್ಲ. ಸ್ಫಟಿಕಮಣಿ ಹಾರ ಅಂತ ಕೊಟ್ಟಿರ್ತಾರೆ. ಅದು ತುಂಬ ಚೀಪೇನೋ ಆಗಿರುತ್ತೆ, ಆದರೆ ಅದನ್ನು ಹಾಕಿಕೊಂಡಾಗ ತಂಪೇನಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಆ ಸ್ಫಟಿಕ ಮಣಿಯಂತೆ ಹೋಲುವ ಯಾವುದೋ ಪ್ಲಾಸ್ಟಿಕ್ ಮಣಿ. ಹಾಗಾಗಿ ಸ್ಫಟಿಕ ಮಣಿ ತುಂಬ ಶುಭ್ರವಾದದ್ದು. ಶುದ್ಧತೆ ಒಂದು ದೇವತೆಗಳಲ್ಲಿ ಎರಡು. ನೋಡಲಿಕ್ಕೆ ಚೆನ್ನಾಗಿದ್ದಾರೆ, ಔಟ್ಲುಕ್ ಮಾತ್ರ ಅಲ್ಲ. ಇಲ್ಲೆಲ್ಲ ಕನ್ನಡದಲ್ಲಿ ಅಂತೀವಲ್ಲ, ಮೇಲ್ ಥಳಕು ಒಳಗೆ ಹುಳುಕು ಅಂತ, ಅದಾಗಬಾರ್ದು. ಒಳಗೂ ಚೆನ್ನಾಗಿರಬೇಕು. ಮೇಲೆ ಹೇಗಾದರೂ ಇರಲಿ, ಒಳಗೆ ಚೆನ್ನಾಗಿರಬೇಕು. ನಾವು ಮೋಸ ಹೋಗೋದು ಪ್ಯಾಕೆಟ್ ನೋಡೇ, ಒಳಗೇನು ಇರೋದೇ ಇಲ್ಲ. ಈಗೆಲ್ಲ ಕೆಲವು ಈ ಡಬ್ಬಗಳು ಬರುತ್ತೆ, ಈ ನೋವು ಗೀವಿಗೆ ಬರುವ ಪೈನ್ ಕಿಲ್ಲರು ಇಷ್ಟೆತ್ರ ಡಬ್ಬ ಇರುತ್ತೆ. ಆ ಡಬ್ಬದಲ್ಲಿ ಒಳಗೊಂದು ಇಷ್ಟುದ್ದ ಬೆಟ್ಟ ಇರುತ್ತೆ. 3 ಸಲ ಹೀಗೆ ಅದನ್ನು ತೆಗೆದು ತಲೆಗೆ ಹಚ್ಕೊಂಡ್ರೆ ಮುಗದೇ ಹೋಗಿರುತ್ತೆ. ತಲೆನೋವೇನೋ ಹೋಗುತ್ತೆ, ಇದಕ್ಕೆ ಇಷ್ಟು ದುಡ್ಡು ಕೊಟ್ಟನಲ್ಲ ಅಂತ ಇನ್ನೊಂದು ತಲೆನೋವು ಶುರುವಾಗತ್ತೆ. ಹಾಗೆ ಮೇಲು ನೋಟದ ಸೌಂದರ್ಯ ಮಾತ್ರ ದೇವತೆಗಳದಲ್ಲ, ಒಳಗೂ ಶುದ್ಧರಾಗಿರ್ತಾರೆ. ಮನಸ್ಸು ಶುದ್ಧವಾಗಿರುತ್ತೆ. ಆ ಚಿಂತನೆಯನ್ನು ಮಾಡಿದರೆ ನಮ್ಮ ಮನಸ್ಸನ್ನು ಶುದ್ಧವನ್ನಾಗಿಯೂ ಮಾಡ್ತಾರೆ. ಪ್ರಕೃತದಲ್ಲಿ ಸ್ಫುಟಂ ಸ್ಫಟಿಕ ಸಪ್ರಭಂ. ಹೇ ಮಹಾರುದ್ರದೇವರೇ, ರುದ್ರದೇವರೇ, ನಿಮ್ಮ ಸೌಂದರ್ಯ, ನಿಮ್ಮ ಮನಸ್ಸು ಸ್ಫಟಿಕ ಸಪ್ರಭಂ, ಸ್ಫಟಿಕ ಮಣಿಯಂತೆ ಶುದ್ಧವಾಗಿ ಇದೆ. ಸ್ಫುಟಂ ಸ್ಫುಟಿತಹಾರ ಹಾಟಕ ಶ್ರೀಜಟಂ. ಸ್ಫುಟಿತ ಹಾಟಕ, ಸ್ಫುಟಿತ ಅಂದರೆ ಪುಟಕ್ಕಿಟ್ಟ ಚಿನ್ನ ಅಂತ. ಚಿನ್ನದಲ್ಲಿ ಬೇರೆ ಬೇರೆ ಲೋಹಗಳೆಲ್ಲ ಬೆರೆತಾಗ ಅದು ಒಳ್ಳೆಯ ಚಿನ್ನ ಅಂತಾಗೋದಿಲ್ಲ. ಪ್ಯೂರು ಚಿನ್ನ ಅದು ತುಂಬ ಮೃದು ಅಂತ, ಅದರಲ್ಲಿ ಆಭರಣ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ತಾಮ್ರವನ್ನು ಮಿಕ್ಸ್ ಮಾಡೋದು. ತಾಮ್ರ ಮಿಕ್ಸ್ ಮಾಡಿದಾಗ ಅದು ಹಾರ್ಡ್ ಆಗುತ್ತೆ. ಆದರೆ ಆ್ಯಕ್ಚುಯಲಾಗಿ ತಾಮ್ರ ಮಿಕ್ಸೇ ಜಾಸ್ತಿ ಆಗಿಬಿಟ್ಟಿದೆ. ಅದು ತಾಮ್ರದ ಜೊತೆ ಚಿನ್ನನೋ ಚಿನ್ನದ ಜೊತೆ ತಾಮ್ರನೋ ನಮಗೆ ಗೊತ್ತಿಲ್ಲ. ಹಾಗಾಗಿ ರುದ್ರದೇವರ ಶುದ್ಧತೆ ಹೇಗಿದೆ ಅನ್ನೋದನ್ನು ವರ್ಣನೆ ಮಾಡ್ತಾ, ಸ್ಫುಟಕ್ಕಿಟ್ಟ ಚಿನ್ನದಂತೆ ನೀವು ಶುದ್ಧವಾಗಿ ಇದ್ದೀರಿ. ಯಾವ ತರಹದ ಕೊಳಕೂ ಇಲ್ಲದ ಶುದ್ಧವಾದಂತಹ ಸೌಂದರ್ಯ. ಅಥವಾ ಅವರ ಜಟೆ, ಶುದ್ಧವಾದ ಜಟೆ ಶುದ್ಧವಾಗಿದೆ. ಸಾಮಾನ್ಯವಾಗಿ ಜಟೆ ಅದು ಶುದ್ಧ ಅಲ್ಲ ಅಂತೀವಿ. ನಮ್ಮದೆಲ್ಲ ಜಟೆ ಕೊಳಕು ಸೇರಿಕೊಂಡು 2 ರೀತಿಯಿಂದ ಜಟೆ ಕಟ್ಟತ್ತೆ. ಏನೋ ತಪಸ್ವಿಗಳು ಅವರು ಕೂಂಬನ್ನು ಹಾಕೋದಿಲ್ಲ, ಎಣ್ಣೆ ಹಚ್ಚೋದಿಲ್ಲ, ತಪಸ್ಸು ಮಾಡ್ತಾ ಇರ್ತಾರೆ ಅಂದರೆ ಸರಿ. ನಮಗೆ ಸೋಂಬೇರು ತಂದಿಂದ ತುಂಬ ದಿನ ಬಿಟ್ಬಿಟ್ಟಿರ್ತೀವಿ, ಜಟೆ ಕಟ್ಟಿರತ್ತೆ. ಯಾಕೆ ಜಟೆ ಕಟ್ಟಿದೆ? ಅದೇ ಒಂದು ತಪಸ್ಸು ಅಂದರು. ಯಾವ ತಪಸ್ಸು ಅಲ್ಲ. ಮನೆಯವರು ಬಂದು ಹೇಳಿದ್ರು, ಅವ್ರಿಗೆ ಮೈಭಾರ, ನಾನೇ ಆಗಾಗ ಬಾಚ್ತಾ ಇದ್ದೆ, ಈಗ ಬಾಚೋದು ಬಿಟ್ಟೇನೆ, ಅದು ಜಟೆ ಕಟ್ಟಿರೋದು. ಅದರಲ್ಲಿ ಏನೇನೋ ಕೊಳಕು ಸೇರಿರುತ್ತೆ. ಹಾಗಲ್ಲ, ನಮ್ಮ ರುದ್ರದೇವರ ಜೂಟದಲ್ಲಿ ಗಂಗಾದೇವಿ ಇದ್ದಾಳೆ. ಗಂಗೆ ಇದ್ದ ಮೇಲೆ ಅದು ಅಪವಿತ್ರ ಆಗೋದು ಹೇಗೆ? ಯಾರ ಸ್ಮರಣೆಯನ್ನು ಮಾಡಿದರೆ ನಾವು ಪವಿತ್ರರಾಗ್ತೀವಿ. ಜಗದಂಬೆಯಾದ ಗಂಗಾದೇವಿ ಆ ಜಟೆಯಲ್ಲಿ ಕೂಡಬೇಕಾದರೆ ಪವಿತ್ರವಾದ ಜಟೆ ಮಹಾರುದ್ರದೇವರದು. ಎಲ್ಲವೂ ಶುಭ್ರವಾದದ್ದು. ಈ ಶುದ್ಧತೆಯ ಚಿಂತನೆಯನ್ನು ಮಾಡಿದರೆ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ. ಅದಕ್ಕೆ ರುದ್ರದೇವರನ್ನಂದರು, ಸ್ಫಟಿಕ ನಿಮ್ಮ ಸೌಂದರ್ಯ ಶುಭ್ರವಾದ ಸೌಂದರ್ಯ, ಸ್ಫಟಿಕ ಮಣಿಯಂತೆ ಶುಭ್ರವಾಗಿದ್ದೀರಿ. ಪುಟಕ್ಕಿಟ್ಟ ಚಿನ್ನದಂತಹ ಅದ್ಭುತವಾದಂತಹ ಸೌಂದರ್ಯ ನಿಮ್ಮ ಜಟೆ. ಆ ಜಟೆಯಲ್ಲಿ ಶಶಾಂಕದಳ ಶೇಖರ. ಶಿಖರ ಅಂದರೆ ಎತ್ತರದ ಭಾಗ. ನಮ್ಮ ದೇಹದಲ್ಲಿ ಶಿಖರ ಅಂದರೆ ತಲೆನೇ, ಅದೇ ಹೈಟ್ ಅಲ್ಲ, ಲಾಸ್ಟ್. ರುದ್ರದೇವರ ತಲೆಯ ಮೇಲೆ ಜಟೆಯೂ ಇದ್ದದ್ದರಿಂದ ಶಿಖರದಂತೆ ಇರುವ ಆ ಜಟದಲ್ಲಿ ಒಂದು ಪುಟ್ಟ ಬಿಂದುವಿನಂತೆ, ಹೂವಿನಂತೆ, ಅಲಂಕಾರದಂತೆ ಚಂದ್ರ ಇದ್ದಾನೆ. ಚಂದ್ರಶೇಖರ. ಶಿಖೆಯಲ್ಲಿ ಚಂದ್ರನನ್ನು ಧಾರಣೆ ಮಾಡಿದ್ದರಿಂದ ಇವರು ಚಂದ್ರಶೇಖರರು. ಚಂದ್ರನನ್ನು ಧಾರಣೆ ಮಾಡಿದ್ದಾರೆ. ಶಶಾಂಕ ತಲಶೇಖರಂ ಕಪಿಲಪುಲ್ಲ ನೇತ್ರದ್ವಯಂ. ಇನ್ನು ಕಂದು ಬಣ್ಣದ ಫುಲ್ಲ ಅರಳಿದ 2 ಕಣ್ಣುಗಳು. 3ನೇ ಕಣ್ಣು ಅಗ್ನಿನೇತ್ರ, 2 ಕಣ್ಣು ಮಾತ್ರ ತುಂಬ ಸುಂದರವಾದ ನೋಟ ಮಹಾರುದ್ರದೇವರದು. ಇನ್ನು ಅವರು ಉಡುವ ಬಟ್ಟೆ 2 ಹೇಳ್ತಾರೆ. ಒಂದು ಗಜಚರ್ಮಾಂಬರಧಾರಿ, ಇನ್ನೊಂದು ವ್ಯಾಘ್ರ ಚರ್ಮ.
ವ್ಯಾಘ್ರದ ಚರ್ಮವನ್ನು ಧಾರಣೆ ಮಾಡ್ತಾರೆ. ಗಜಚರ್ಮಾಂಬರಧಾರಿ ಅನ್ನೋದಕ್ಕೊಂದು ಇತಿಹಾಸವೂ ಇದೆ. ಒಬ್ಬ ಅಸುರ ಗಜದ ರೂಪದಲ್ಲಿದ್ದ, ಅವನು ಮಹಾರುದ್ರ ಭಕ್ತ. ಅವನು ಕೇಳದಂತೆ, ಸ್ವಾಮಿ ನನ್ನನ್ನು ಸಂಹಾರ ಮಾಡಿ ನೀವು ನನ್ನ ಚರ್ಮವನ್ನು ಬಟ್ಟೆಯಾಗಿ ಉಟ್ಟರೆ ನನ್ನ ಜನ್ಮ ಸಾರ್ಥಕ ಆಗತ್ತೆ. ಆ ಭಕ್ತನ ಮೇಲೆ ಕರುಣೆಯಿಂದ ಅವನ ಚರ್ಮವನ್ನು ಇವರು ಧಾರಣೆ ಮಾಡಿದ್ದು. ಸಾಮಾನ್ಯವಾಗಿ ಇದನ್ನು ಹೇಳಲಿಕ್ಕೆ ಹೋದರೆ ಚರ್ಮವನ್ನು ಧಾರಣೆ ಮಾಡಿದರು, ಪ್ರಾಣಿಯನ್ನು ಕೊಂದರು, ಹಾಗೆ ಹೀಗೆ ಎಲ್ಲ ಪ್ರಾಣಿಗಳನ್ನು ಸಂಹಾರ ಮಾಡುವ ಪುಣ್ಯಾತ್ಮರು ಲಯಕರ್ತೃಗಳು ಒಂದು. ಇನ್ನೊಂದು, ಬದುಕು ಗಟ್ಟಿಮುಟ್ಟಿಯಾಗಿದ್ದಾಗ ಚಂದ, ದೇಹದಲ್ಲಿ ಯಾವ ಇಂದ್ರಿಯಗಳು ಕೆಲಸ ಮಾಡದೇ ಇದ್ದಾಗ, ಬೆಡ್ ರಿಡನ್ ಆದಾಗ ನೋಡಿಕೊಳ್ಳೋರಿಗೂ ಕಷ್ಟ, ಇರೋರಿಗೂ ಕಷ್ಟ. ಆಗ ಮಹಾರುದ್ರದೇವರು ಮಾಡುವ ದೊಡ್ಡ ಉಪಕಾರ ಅಂದರೆ ಯಮನ ಮುಖಾಂತರ ಆ ದೇಹದಿಂದ ಜೀವನನ್ನು ಕರೆದುಕೊಂಡು ಹೋಗ್ತಾರೆ. ಬದುಕಿದ್ದೀವಿ ಇಲ್ಲ, ವಿಚಾರ ಮಾಡಿ, ಬದುಕೇ ಮರಣವೇ ಇಲ್ಲ. ಆ ದೂರದಲ್ಲಿ 10ನೇ ಬೆಡ್ ಇದೆಯಲ್ಲ, ಅದ್ಯಾರು ಅಂದರು, ನಮ್ಮ ಮುತ್ತಾತನ ಕೋಲ್ತಾತ. ಅವರು 12ನೇ ಶತಮಾನದವರು. ಅವರು ಯಾವಾಗ ಮಂಚ ಹಿಡಿದಿದ್ದು? ಅವರು 55ನೇ ವರ್ಷಕ್ಕೊಂದ್ಸಲಿ ಜಾರಿ ಬಿದ್ದಾಗ ಮಂಚ ಹತ್ತಿದವರು ಇಳಿಲೇ ಇಲ್ಲ. ಅವರನ್ನು ನೋಡ್ಕೊಂಬವ್ರ ಗತಿ ಏನು? ಅದರ ನೆಕ್ಸ್ಟು ಅತಿ ದೀರ್ಘೇ ಜೀವಿತೆ ಕೋರಮೇತ. ತುಂಬ ವಯಸ್ಸು, ತುಂಬ ವರ್ಷ ಬದುಕಿದ್ದಾರೆ. ನನ್ನ ಪಾಡಿಗೆ ನಾನು ಬದುಕಿದ್ದೇನೆ, ನನ್ನ ದೇಹದ ಆರೋಗ್ಯ ಚೆನ್ನಾಗಿದೆ, ಯಾರ ಮೇಲೆ ನಾನು ಡಿಪೆಂಡ್ ಆಗಿಲ್ಲ, ಏನೋ ಸಣ್ಣ ಪುಟ್ಟದ್ದಕ್ಕೆ ಅಡ್ಡಿ ಇಲ್ಲ. ಎಲ್ಲವೂ ಇನ್ನೊಬ್ಬರಿಂದಲೇ ಆಗಬೇಕು ಅಂದರೆ ಎಷ್ಟು ಕಷ್ಟ ಇದೆ. ನೋಡಿಕೊಳ್ಳೋರಿಗೆ ಎಷ್ಟು ಕಷ್ಟ, ಮಾಡಿಸಿಕೊಳ್ಳೋರಿಗೆ ಎಷ್ಟು ಕಷ್ಟ. ಇದು ಹಳೆ ಕಾಲದ್ದು. ಇವತ್ತಿನ ಕಾಲದಲ್ಲಿ ಏನಾಗಿದೆ, ಜೊತೆಗೆ ಮೆಡಿಸನ್ನು, ಅದರ ಜೊತೆಯಲ್ಲಿ ನಮಗೆ ನೋಡ್ಕೊಳ್ಳಿಕ್ಕಾಗಲ್ಲ ಅಂತ ನೋಡಿಕೊಳ್ಳೋರನ್ನು ಇಡಬೇಕು. ಅವರ ಬದುಕು ಸಾಗಬೇಕಲ್ಲ. ಅವ್ರಿಗೆ 15,000 20,000 ಒಂದು ಶಿಫ್ಟಿಗೆ, 3 ಶಿಫ್ಟು ನೋಡ್ಕೊಬರೋನು ಇಟ್ಬಿಟ್ರೆ ಇವನೇ ಶಿಫ್ಟ್ ಆಗಿಬಿಡ್ತಾನೆ ಪರಲೋಕಕ್ಕೆ, ಬೇಡ ಅಂತ. ಸೊ ನಿಜವಾಗಲೂ ಮರಣ ಅಂತ ಅದು ದೊಡ್ಡ ವರ. ದೇಹದಲ್ಲಿ ಯಾವ ಇಂದ್ರಿಯವು ಕೆಲಸ ಮಾಡದೇ ಇದ್ದಾಗ ದೇವರು ಕೊಟ್ಟ ದೊಡ್ಡ ವರ. ಅದನ್ನು ರುದ್ರದೇವರ ಮುಖಾಂತರ ಮಾಡಿಸ್ತಾನೆ ಭಗವಂತ. ಅದಕ್ಕೆ ರುದ್ರದೇವರು ಗಜಚರ್ಮಾಂಬರಧಾರಿ ಆದರೂ ಅಥವಾ ತರಕ್ಷು, ಇಲ್ಲೇ ಹೇಳಿದ್ದು ತರಕ್ಷು ವರಕೃತ್ಯಮತ್, ಒಳ್ಳೆ ಶ್ರೇಷ್ಠವಾದ ವ್ಯಾಘ್ರದ ಚರ್ಮವನ್ನು ಧಾರಣೆ ಮಾಡಿದಂತಹ ಹೇ ರುದ್ರದೇವರೇ, ಭುಜಗಭೂಷಣಂ, ನಿಮ್ಮ ಭೂಷಣ ಯಾವುದು? ನೀವು ಮಾಡಿಕೊಳ್ಳುವ ಅಲಂಕಾರ ಬೆಳ್ಳಿಯೋ ಬಂಗಾರವೋ ಅಲ್ಲ, ಹಾವುಗಳನ್ನು ಮೈಗೆ ಸುತ್ತಿಕೊಂಡಿರ್ತಾರೆ ಭುಜಗಭೂಷಣರು. ಕೈಯಲ್ಲಿ ಹಾವನ್ನು, ಕೊರಳಿಗೆ ಹಾವನ್ನು ಸುತ್ತಿಕೊಂಡಿರ್ತೀರಿ. ಆದರೂ ಭೂತಿಮತೆ, ಒಳ್ಳೆ ಐಶ್ವರ್ಯವಂತರು, ಎಲ್ಲರಿಗೆ ಅನುಗ್ರಹವನ್ನು ಮಾಡ್ತೀರಿ. ಇಂತಹ ರುದ್ರದೇವರನ್ನು ಕದಾನು ಶಿತಿಕಂಠತೆ ವಪುಷತೆ ವಪುರವೇಕ್ಷತೆ ವೀಕ್ಷಣಂ. ಶಿತಿಕಂಠ, ಶ್ರೀಕಂಠ, ಶಿತಿಕಂಠ, ವಿಷವನ್ನು ನುಂಗಿದಾಗ ಕಂಠ ನೀಲ ಆಯಿತು. ಮಹರುದ್ರದೇವರು ಸಮುದ್ರ ಮಥನ ಆದಾಗ ವಿಷ ಬಂತು. ವಿಷ ಬಂದಾಗ ಎಲ್ಲ ದೇವತೆಗಳು ಹೋಗಿ ಕೇಳಿದ್ರಂತೆ, ಸ್ವಾಮಿ ದಯಮಾಡಿ ನೀವು ಆ ವಿಷವನ್ನು ಪಾನ ಮಾಡ್ತೀರಾ? ನಾನು ಪಾರ್ವತಿಯನ್ನು ಕೇಳಿ ಬರ್ತೇನೆ ಅಂದರು. ಪಾರ್ವತಿ ಅಂದ್ಲು, ಅದೇನು ಪಂಚಾಮೃತನೋ ಅಥವಾ ಇನ್ನೇನು ಪಾನಕವೋ? ವಿಷ ಸ್ವಾಮಿ. ಅಲ್ಲ, ಜಗತ್ತು ಉಳಿಯತ್ತಲ್ವಾ, ಪರೋಪಕಾರ ಮಾಡಬೇಕಲ್ವಾ? ಅಲ್ಲ, ಅದೇನಾದರೂ ತೊಂದರೆ ಆಗೋದಿಲ್ವಾ? ಆಗಲಿ, ಸಾವಿರಾರು ಜನ ಉಳಿಯೋದಾದರೆ ನಾನೊಬ್ಬ ತೊಂದರೆಯನ್ನು ಬೇರು ಮಾಡ್ತೇನೆ. ಇದು ದೇವತೆಗಳಲ್ಲಿ ಇರುವಂತಹ ದೊಡ್ಡ ಗುಣ, ದೇವತಾ ಮನುಷ್ಯರಲ್ಲಿ ಇರುವ ದೊಡ್ಡ ಗುಣ. 10 ಜನಕ್ಕೆ ಉಪಕಾರ ಆಗೋದಾದರೆ ನಾನು ತೊಂದರೆಯನ್ನು ತಗೊಳ್ತೇನೆ ಅಂತ. ಈಗ 10 ಜನಕ್ಕೆ ತೊಂದರೆ ಆದರೂ ಪರವಾಗಿಲ್ಲ, ನಾನು ಸುಖವಾಗಿರಬೇಕು ಅಂತ. ಸ್ವಲ್ಪ ರಿವರ್ಸ್ ಅದು. ಈ ಪ್ಯಾಸಿವ್ ವಾಯ್ಸು, ಆ್ಯಕ್ಟಿವ್ ವಾಯ್ಸ್ ಅಂಥೇಳಿ ನಮಗೆಲ್ಲ ಈ ಕನ್ನಡದಲ್ಲೋ ಇಂಗ್ಲೀಷಲ್ಲೋ ಮಾಡಿಸ್ತಾ ಇದ್ರಲ್ಲ. ಇದು ರಾಮನ ಪುಸ್ತಕ, ಈ ಪುಸ್ತಕವು ರಾಮನದು. ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು. 10 ಜನ ಉಳಿದರೆ ಪರವಾಗಿಲ್ಲ, ನಾನು ತೊಂದರೆಯನ್ನು ಅನುಭವಿಸ್ತೇನೆ. 10 ಜನಕ್ಕೆ ತೊಂದರೆ ಆದರೂ ಪರವಾಗಿಲ್ಲ, ನಾನು ಸುಖವಾಗಿರಬೇಕು. ಇದು ಆ್ಯಕ್ಟಿವ್ ವಾಯ್ಸ್ ಅಲ್ಲ. ಈ ವಾಯ್ಸೇ ಈಗ ಆ್ಯಕ್ಟಿವ್ ಆಗಿರೋದು. ನಾನು ಸುಖವಾಗಿರಬೇಕು. ನೋ, 10 ಜನಕ್ಕೆ ಒಳ್ಳೆಯದನ್ನು ಮಾಡಿದರೆ ನನ್ನನ್ನು ದೇವರು ಸುಖವಾಗಿಟ್ಟೇ ಇಡ್ತಾನೆ. 10 ಜನರ ಆಶೀರ್ವಾದ. ಎಲ್ಲೋ ಒಂದೋ ಎರಡೋ ಅಪವಾದ ಹಾಳಾಗಿರಬಹುದು. ನಾವು ಹೇಳ್ತೀವಿ, ನೀವು ಹೇಳ್ತೀರಿ, ನೋಡ್ರಿ ಅವ್ರು ಹಾಳಾದರು ಇವ್ರು ಹಾಳಾದರು ಅಂತ. ಸ್ವಲ್ಪ ವಿವೇಕವೂ ಬೇಕು, ಜನ್ಮಾಂತರದ ಪುಣ್ಯ ಪಾಪಗಳೂ ಬೇಕು. ಆದರೆ ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ.
ಇನ್ನೊಬ್ಬರಿಗೆ ಉಪಕಾರ ಮಾಡಿದವನನ್ನೇ ಇವತ್ತು ನೆನೆಸೋದು ಅವನ ಜೀವನವೇ ಸಾರ್ಥಕ. ನಾನು ಉಂಡೆ ನಾನು ತಿಂದೆ, ಅದು ಎಲ್ಲರೂ ಅದು ಮಾಡೇ ಮಾಡ್ತಾರೆ. ಬರಗಾಲದಲ್ಲಿ ನನ್ನ ಹೆಂಡತಿ ಮಕ್ಕಳು ನಾನೇ ಸಾಕಿದೆ, ಕಟ್ಕೊಂಡ ಮೇಲೆ ನೀನೇ ಸಾಕಬೇಕು. ಮಂದಿಗೇನು ಮಾಡಿದೆ, 4 ಜನಕ್ಕೆ ಏನನ್ನ ಮಾಡಿದೆ. ಅದು ನಿಜವಾಗಲೂ ಜನ್ಮ ಸಾರ್ಥಕ ಆಗುವಂಥದ್ದು. ಕಡೆಗೆ ಶಾಸ್ತ್ರ ಹೇಳ್ತು, ನಿನಗೇನೂ ಮಾಡೋ ಯೋಗ್ಯತೆ ಇಲ್ವಾ, ವಚನೇಕಾ ದರಿದ್ರತ, ಒಳ್ಳೆ ಮಾತನ್ನು ಆಡಪ್ಪ. ಇದೇ ಉಮಾಮಹೇಶ್ವರ ಸಂವಾದದಲ್ಲಿ, ಅಂದರೆ ರುದ್ರದೇವರೇ ಹೇಳಿದ್ದನ್ನು ನಾವು ಕೇಳ್ತೇವೆ. ಪಾರ್ವತೀದೇವಿ ಕೇಳಲ್ಲು, ಮನೆಯಲ್ಲಿ ಏನೂ ಇಲ್ಲ, ಒಗ್ಗರಣೆ ಮಾಡಿಕೊಳ್ಳಲಿಕ್ಕೆ ಒಂದಿಷ್ಟು ಎಣ್ಣೆ ಇಲ್ಲ, ಸಾಸಿವೆ ಇಲ್ಲ, ತುಂಬ ದಾರಿದ್ರ್ಯ ಇದೆ, ಆದರೆ ದಿನಾ ಮೃಷ್ಟಾನ್ನವನ್ನು ಉಣ್ಣುವ ಭಾಗ್ಯ ದೇವರು ಕೊಟ್ಟ್ಯಾನೆ. ಯಾರೋ ಫೋನ್ ಮಾಡ್ತಾರೆ, ನಮ್ಮ ಮನೆಗೆ ಬನ್ನಿ, ಹುಟ್ಟಿದಬ್ಬ ಅಂತಾರೆ, ಇನ್ನೇನೋ ಅಂತಾರೆ, ಮತ್ತೊಂದು ಕಡೆಗೆ ಒಂದು ದಿನ ಏನೋ ಮಠದಲ್ಲಿ ಹೋಗಿ ಬಡಿಸಿ ಊಟ ಮಾಡುವ, ಅವತ್ತೇನು ಕಾರ್ಯಕ್ರಮ ಇರದ ದಿವಸ, ಆದರೆ ಇವನ ಸೌಭಾಗ್ಯವೋ ಏನೋ ಅವತ್ತು ಯಾವುದೋ ಸ್ಪೆಷಲ್ ಭಕ್ಷ್ಯ ಮಾಡಿಸಿರ್ತಾರೆ ಯಾರು. ದಿನಾ ಮೃಷ್ಟಾನ್ನವನ್ನು ತಿಂತಾನೆ, ತನ್ನ ಮನೆಯಲ್ಲಿ ಏನೂ ಇಲ್ಲ. ಯಾವ ಜನ್ಮದ ಪುಣ್ಯಕ್ಕಾಗಿ, ಯಾವ ಜನ್ಮದ್ದು ಬೇಡ, ಯಾವ ಪುಣ್ಯ ಮಾಡಿದ್ದರಿಂದ ಮನೆಯಲ್ಲಿ ಸಂಪತ್ತು ಇಲ್ಲದೇ ಇದ್ದರೂ ದಿನ ಅವನು ಒಳ್ಳೆಯ ಆಹಾರವನ್ನು ತಗೊಳ್ತಾನೆ, ದಯಮಾಡಿ ಹೇಳಿ ಎಂದಾಗ ರುದ್ರದೇವರಂತಾರೆ, ಯಾವುದೋ ಒಂದು ಜನ್ಮದಲ್ಲಿ ಅವನಿಗೆ ದಾರಿದ್ರ್ಯ ಇತ್ತು, ಕೊಡಲಿಕ್ಕೆ ಅವನಲ್ಲಿ ಏನಿಲ್ಲ, ಆದರೆ ಮನಸ್ಸು ತುಂಬ ಚೆನ್ನಾಗಿತ್ತು. ಯಾವುದಾದ್ರೂ ಕಾರ್ಯಕ್ರಮ ಆದಾಗ ಅಂದ್ಕೊಳ್ಳೋನಂತೆ, ದೇವರು ನನಗೆ ಸಂಪತ್ತು ಕೊಟ್ಟರೆ ನಾನು 100 ಜನಕ್ಕೆ ಅನ್ನದಾನ ಮಾಡ್ತೇನೆ. ಬರೀ ಅನ್ನೋದಷ್ಟೇ ಅಲ್ಲ, ಫಿಸಿಕಲ್ಲಾಗಿ ಬಡಿಸೋನು, ಸಂತೋಷದಿಂದ ಬಡಿಸೋನು, ಯಾರಾದರೂ ಕೇಳಿದರೆ ಮತ್ತೆ ತಂದು ಹಾಕೋನು, ನಿಮಗೆ ಬೇಕಾ ಇನ್ನೊಂಚೂರು ತಂದು ಹಾಕ್ತೀನಿ, ನೀವು ಎಷ್ಟು ಒಳ್ಳೆಯವರು, ನಿಮ್ಮದೇನೋ ಫಂಕ್ಷನು, ಅಯ್ಯೋ ಅಷ್ಟು ದೊಡ್ಡದು ಮಾಡೋದಿಲ್ಲ, ನನಗಂತೂ ಹಾಕೋ ಯೋಗ್ಯತೆ ಇಲ್ಲ, ಯಾರೋ ಮಾಡಿಸಿದ್ದು ಪುಣ್ಯಾತ್ಮರು, ತಂದು ಹಾಕ್ತೀನಿ ಅಂದುಕೊಂಡ, ಬಡಿಸಿ ಸಂತೋಷದಿಂದ ಎಲ್ಲರಿಗೂ ತೃಪ್ತಿಪಡಿಸಿದ ಆ ಪುಣ್ಯಕ್ಕಾಗಿ ದೇವರು ಮುಂದಿನ ಜನ್ಮದಲ್ಲಿ ಸಂಪತ್ತನ್ನು ದಾನ ಮಾಡದೇ ಇದ್ದದಕ್ಕೆ ದೇವರು ಕೊಡಲಿಲ್ಲ, ಆದರೆ ಅವನು ಮಾಡಿದ ಒಳ್ಳೆಯತನಕ್ಕೆ ದೇವರು ನಿತ್ಯ ಮೃಷ್ಟಾನ್ನವನ್ನು ಕೊಡ್ತಾನೆ. ಇಷ್ಟನ್ನಾದರೂ ಮಾಡಬೇಕಲ್ಲ, ಮಾಡಬಹುದಲ್ಲ. ನೀನು ಎಲ್ಲೇ ಇದ್ದರೂ ನಿನ್ನ ಹೊಟ್ಟೆಯನ್ನು ನೋಡಿಕೊಳ್ತಾನೆ. ನೀನು ಪ್ರಾಮಾಣಿಕವಾಗಿ ಹೀಗೆ ಬದುಕಿದ್ರೆ, ನಮ್ಮ ವಿಜಯರಾಯರು ಅದೇ ಅಂತಾರೆ, ಹಣವನ್ನು ದ್ರವ್ಯಗಳು ಎಲ್ಲಿದ್ದಲ್ಲಿಗೆ ತನಗೆ ತಾನೇ ಪ್ರಾಪ್ತಿ. ನೀನು ಮಾಡಿಲ್ಲ, ನಿನ್ನ ಹಣೆಯಲ್ಲಿ ಬರೋದಿಲ್ಲ, 10 ಬಾರಿ ಅವನ ಮನೆಗೆ ಹೋದರೂ ಸಾವಿರಾರು ಜನಕ್ಕೆ ಕೊಟ್ಟಿರ್ತಾನೆ. ನಾನು ಹೋದಾಗೆ, ಸರ್ ನೀವು ನಿನ್ನೆ ಬಂದಿದ್ದರೆ ನಿಮ್ಗೆ ಏನೇನೋ ಕೊಡ್ತಾಯಿದ್ದೆ, ಇವತ್ತೇನು ಕೊಡ್ತೀರಿ, ಅದೇ ಏನೇನೋ ಕೊಡ್ತಿದ್ದೆ ಅನ್ನೋ ಮಾತನ್ನು ಮಾತ್ರ ಕೊಡ್ತೀನಿ ಅಷ್ಟು. ನೀಚೋಚ್ಚ ಮನೆ ಮನೆ ತಿರುಗಿದರೆ ಕಾಸು ಪುಟ್ಟದೆ ಸುಮ್ಮನೆ ಚಾಲ್ವರಿದು ಬಳಲಿದೆನೋ, ಹಣವನ್ನು ದ್ರವ್ಯಗಳು ಎಲ್ಲಿದ್ದಲ್ಲಿಗೆ ತಾನೇ ತನಗೆ ಪ್ರಾಪುತಿ ನೋಡೋ ಜಿಯಾ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಹಣವನ್ನು ದ್ರವ್ಯಗಳು ಎಲ್ಲಿದ್ದಲ್ಲಿಗೆ ತನಗೆ ತಾನೇ ಪ್ರಾಪ್ತಿ ಕೊಡುವ ದೇವರಿಗೆ ಗೊತ್ತು. ಒಳ್ಳೆಯದನ್ನು ಆಡು. ಈ ಜನ್ಮದಲ್ಲಿ ದಾರಿದ್ರ್ಯ ಇದೆ ಅನ್ನೋದಾದರೆ, ಒಳ್ಳೆಯದನ್ನು ಆಡಿದರೆ ಮುಂದಿನ ಜನ್ಮದಲ್ಲಿ ಕೊಟ್ಟಾನು. ಏಕಾಸ್ಕಂದ ಭಾಗವತದಲ್ಲಿ ಸುಧೀಂದ್ರ ಸ್ವಾಮಿಗಳು, ರಾಘವೇಂದ್ರರ ಗುರುಗಳು, ಒಂದು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ನೀವು ಯಾವುದೇ ಒಂದು ಸತ್ಕರ್ಮ ಅಂತಾದರೆ ಪ್ರಾಯ ಹಣ ಖರ್ಚಿಲ್ಲದೆ ಇವತ್ತು ಸತ್ಕರ್ಮ ಅಂತಿಲ್ಲ. ಹೋಮವೋ, ಹವನವೋ, ದಾನವೋ, ಧರ್ಮವೋ ಸ್ವಲ್ಪ ಫೈನಾನ್ಷಿಯಲಿ ಸೌಂಡ್ ಇದ್ದವರು ಮಾತ್ರ ಮಾಡಬಹುದು. ಒಂದು ರೀತಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪುಣ್ಯ ಸಂಪಾದನೆ ಮಾಡಬೇಕು ಅಂತಾದರೆ ಹಣ ಇದ್ದರೆ ಮಾತ್ರ ಪುಣ್ಯ. ಅವನಲ್ಲಿ ಹಣ ಇದೆ ಯಾಕೆ ಅಂದರೆ ಪುಣ್ಯ ಮಾಡಿದ್ದರಿಂದ ಸರಿ. ಇನ್ನೇನಾದರೂ ಪುಣ್ಯ ಕೆಲಸ ಮಾಡಬೇಕು ಅಂದರೆ ಒಂದಿಷ್ಟು ಬಡ್ಜೆಟ್ ಬೇಕೇ ಬೇಕು. ಬಡ್ಜೆಟ್ ಇಲ್ಲದೆ ಪುಣ್ಯ ಸಂಪಾದನೆ ಮಾಡೋದು ಯಾವುದಾದ್ರೂ ಇದೆಯಾ? ಇದೆ ಅಂದರು. ಏನೂ ಇಲ್ಲದವನು ಅಥವಾ ಎಲ್ಲ ಇದ್ದವರು ಮಾಡಬಹುದಾದ ಒಂದು ಕೆಲಸ ಇದೆ, ಇದಕ್ಕೆ ನೋ ಇನ್ವೆಸ್ಟ್ಮೆಂಟ್ ಆ್ಯಂಡ್ ನೋ ಲಾಸ್, ಓನ್ಲಿ ಗೈನ್ಸ್. ಯಾವುದದು? ಆಚಾರ್ಯರು ತಾತ್ಪರ್ಯ ಬರೆದದ್ದಕ್ಕೆ ಅವರ ಅವತಾರಿಕೆ ಕೊಡೋದು. ಮಧ್ವರು ಬರೀತಾರೆ,
ಏನಿಲ್ಲಪ್ಪ, ಒಬ್ಬ ಸಜ್ಜನ ಇದ್ದಾನೆ, ಅವನ ಪಾಡಿಗೆ ಅವನಿದ್ದಾನೆ, ಯಾರ ತಂಟೆಗೆ ಹೋಗದೆ ಪಾಠ ಪ್ರವಚನ ತನಗೆ ಗೊತ್ತಿದ್ದನ್ನು 4 ಜನ ಸಜ್ಜನರಿಗೆ ಹೇಳಿಕೊಂಡು ಯಾವ ಉಸಾಬರಿಗೂ ಹೋಗೋದಿಲ್ಲ. ಆದರೆ ಅವನಿಗೆ ದಾರಿದ್ರ್ಯ ಇದೆ, ಏನೋ ಒಪ್ಪತ್ತು ಊಟಕ್ಕೆ ಸಿಗಬಹುದು, ಸಿಗದೇ ಇರಬಹುದು, ಸಣ್ಣ ಸೂರು, ಮನೆಯೆಲ್ಲ ಸೋರತ್ತೆ, ಆ ಮನೆಯನ್ನು ಬಿಡು ಅಂತ ಇರ್ತಾರೆ, ಪಾಪ ಇನ್ನೆಲ್ಲೂ ನೋಡಿಕೊಂಡು ಹೋಗ್ತಾನೆ, ತುಂಬ ಸಜ್ಜನ. ಅಂತಹ ಒಬ್ಬ ಸಜ್ಜನನಿಗೆ ಏನೋ ಸುದೈವವಶಾತ್ ಯಾರೋ ಒಂದು ಮನೆಯನ್ನು ಕಟ್ಟಿ ದಾನ ಕೊಟ್ರಂತೆ ಅನ್ನುವ ಸುದ್ದಿ ನಿನಗೆ ಕೇಳಿದರೆ ಸಂತೋಷ ಪಡು ಅಂದರು. ಇದೊಂದು ಭಾಗವತ ಧರ್ಮ ಅಂತೆ. ಹೌದಾ, ಅವರಿಗೆ ಮನೆ ಸಿಗ್ತಾ, ಇನ್ನು ಅವ್ರು ಇರೋವರೆಗೂ ಬಿಡಿಸೋದಿಲ್ಲಂತೆ, ಅವರಿಗೆ ದಾನ ಕೊಟ್ಟರು. ಅಪ್ಪ ಪಾಪ ತುಂಬ ಸೋರ್ತಾಯಿತು, ಅವ್ರಿಗೆ ಒಳ್ಳೆಯದಾಯಿತು. ಇದನ್ನು ಸಂತೋಷಪಡು. ಇದನ್ನಲಿಕ್ಕೆ ನಮಗೆ ಬೇಜಾರು, ಯಾರಿಗೆ ಟೋಪಿ ಹಾಕೊಂಡೋ ಏನೋ, ಈಗ ಮನೆ ಕಿತ್ಕೊಂಡೇನೋ, ಇನ್ನೂ ಏನೇನು ಕಿತ್ಕೋತಾನೋ, ಹೀಗೆ ನಮ್ಮ ಮನಸ್ಸು ಒಳಗೆ ಅನಿಸತ್ತೆ ವಿನಃ ಇಲ್ಲ ಇದು ಒಳ್ಳೆಯದಾಯಿತು. ಯಾರೋ ಶ್ರೀನಿವಾಸ ದೇವರಿಗೆ ಕವಚವನ್ನು ಮಾಡಿಸಿಕೊಡ್ತಾರೆ, ಹೌದಾ, ಓಹ್ ನನಗಂತೂ ಮಾಡಿಸಿಕೊಡೋ ಯೋಗ್ಯತೆ ಇಲ್ಲ, ಹಾಕಿದಾಗ ಕಣ್ತುಂಬ ನೋಡಬೇಕು, ಮಾಡಿಸಿಕೊಟ್ಟವ್ರು ಚೆನ್ನಾಗಿರ್ಲಪ್ಪ. ಇಷ್ಟನ್ಲಿಕ್ಕೆ ಗಂಟೇನು ಹೋಯಿತು, ಅದೇ ಅನ್ಲಿಕ್ಕಾಗಲ್ಲ, ಜಲಸ್ಸು ಒಳಗೆ ತುಂಬಿದೆ. ನನಗೆ ಕವಚ ಮಾಡಿಸ್ಕೊಂಡು ಮಾಡಿಸ್ಕೊಡ್ತಾನೆ ಬಿಡ್ರಿ, ಅವನು ಮಾಡಿಸ್ಕೋಬೋದು, ಅಷ್ಟು ಹೊಡೆದಿದ್ದಾನ ಅವನು. ಈ ಮಾತನ್ನು ಆಡ್ತೇವೆ ವಿನಃ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡೋದಿಲ್ಲ. ಇದು ಒಂದು ಭಾಗವತ ಧರ್ಮ. ಅದೇ ಒಬ್ಬ ತುಂಬ ದುಷ್ಟ ಇದ್ದಾನೆ, ಎಲ್ಲರಿಗೂ ಉಪದ್ರವ ಕೊಡ್ತಾನೆ, ಎಲ್ಲರಿಗೂ ಹೆದರಿಸ್ತಾನೆ, ಎಲ್ಲರಿಗೂ ಬೆದರಿಸ್ತಾನೆ. ಅಂತಹ ವ್ಯಕ್ತಿಗೆ ಒಂದು ವೇಳೆ ಏನಾದರೂ ತುಂಬ ದೊಡ್ಡ ಪೋಸ್ಟು, ತುಂಬ ದೊಡ್ಡ ಸಂಪತ್ತು ಬಂದರೆ ಬೇಸರ ಪಟ್ಕೋ, ಅಯ್ಯೋ ಅವನಿಗೆ ಬಂದಿದೆಯಂತೆ, ಇನ್ನೇನು ಗತಿನೋ. ಅದು ಒಂದು ಭಾಗವತ ಧರ್ಮ. ಅವನಿಗೆ ಏನಾದರೂ ತೊಂದರೆ ಆಯಿತು, ತುಂಬ ದುಷ್ಟ, ಸಾವಿರಾರು ಜನಕ್ಕೆ ತೊಂದರೆ ಕೊಡ್ತಾ ಇದ್ದ, ಅವನಿಗೇನೋ ತೊಂದರೆ ಆಯ್ತು, ಸದ್ಯ ಹೋಗಲಿ ಬಿಡ್ರಿ, ಸ್ವಲ್ಪ ಜನ ಸುಖವಾಗಿರ್ತಾರೆ ನೆಮ್ಮದಿಯಿಂದ. ಇದು ಭಾಗವತ ಧರ್ಮ ಅಂದರು. ಇಷ್ಟನ್ನು ಮಾಡಲಿಕ್ಕೆ ಏನು ಕಷ್ಟ, ಆದರೆ ಮನಸ್ಸು ಇದನ್ನು ಮಾಡೋದಿಲ್ಲ. ನಾವು ಅಂಥವನ್ನು ಹುಡುಕೋದು ಬೇಕಾಗಿಲ್ಲ, ಎಲ್ಲೋ ಅನೌನ್ಸ್ ಮಾಡ್ತಾರೆ, ಇಂಥವರು ಇಷ್ಟು ಕೊಟ್ಟಿದ್ದಾರೆ ಮಾಡಿದ್ದಾರೆ, ಸಂತೋಷ ರೀ, ಕೊಡೋ ಭಾಗ್ಯ ನಿಮಗೆ ಕೊಟ್ಟಿಯಾನೆ, ಬಹಳ ಸಂತೋಷ, ಇಷ್ಟನ್ನು ಅನ್ನಿ, ಇದಕ್ಕೇನು ಇನ್ವೆಸ್ಟ್ಮೆಂಟು ಅಂತ. ಈ ದಿಶೆಯಲ್ಲಿ ಮಹಾರುದ್ರದೇವರನ್ನು ಸ್ತೋತ್ರ ಮಾಡಿ ನಮಗೂ ಈ ಮಾನಸಿಕವಾದ ಸ್ಥಿತಿಯನ್ನು ಕೊಡಿ. ಹೇ ಮಹಾರುದ್ರದೇವರೇ, ಸ್ಫಟಿಕದಂತೆ ಶುಭ್ರವಾದ ನೀವು, ಪುಟಕ್ಕಿಟ್ಟ ಚಿನ್ನದಂತಿರುವ ನಿಮ್ಮ ಜಟೆಯಲ್ಲಿ ವಿಶೇಷವಾಗಿ ಚಂದ್ರಬಿಂಬವನ್ನು ಧಾರಣೆ ಮಾಡಿ ಅರಳುವ ಕಣ್ಣುಗಳಿಂದ ಕೂಡಿದಿರಿ. ಒಳ್ಳೆ ಆ ಗಜಚರ್ಮವನ್ನು ಅಂಬರವಾಗಿ, ಅಂಬರ ಅಂದರೆ ಬಟ್ಟೆಯಾಗಿ, ವಸ್ತ್ರವಾಗಿ ಧಾರಣೆ ಮಾಡಿ ನಾಗವನ್ನು ನೀವು ಚೆನ್ನಾಗಿ ಅಲಂಕಾರಕ್ಕಾಗಿ ಇಟ್ಕೊಂಡಿರಿ. ಅಂಥ ನಿಮ್ಮ ರೂಪವನ್ನು ನಾನು ಕಣ್ಣಿಂದ ನೋಡಬೇಕು, ಅದನ್ನು ನೋಡಿ ಆನಂದ ಪಡಬೇಕು. ನೀವು ನನ್ನನ್ನು ನೋಡಬೇಕು. ಸ್ಫಟಿಕದಂತೆ ಪರಿಶುಭ್ರವಾದ ಪುಟಕಿಟ್ಟ ಚಿನ್ನದಂಥ ಜಟೆಯ ಮೇಲೆ ಚಂದ್ರನ್ನ ಧರಿಸಿ ಕಣ್ಕಾಂತಿಯಿಂದ ಹೊಳೆವ ಶ್ರೇಷ್ಠ ಹುಲಿಯ ಚರ್ಮಾಂಬರನೆ ಭೂಷಣವೇನಾಗ ನಿನಗೆ, ನಿನ್ನ ರೂಪವನು ಎಣ್ಣ ಕಂಗಳು ಎಂದು ಕಾಣ್ವದು ಹೇಳು. ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ಕೇಳಿದ್ರು, ನಾನು ನಿನ್ನನ್ನು ನೋಡಬೇಕು, ಯದ್ಯಪಿ ನಿನ್ನ ರೂಪ ಒಳಗೆ ನೋಡ್ತಾ ಇದ್ದೀನಿ ಆ ಇನ್ಸಿಡೆಂಟಲ್ಲಿ, ಆದರೆ ಹೊರಗಿರುವ ಪ್ರತೀಕವನ್ನು ನಾನು ನೋಡಬೇಕು. ಕದಾನು ದ್ರಕ್ಷಸೆ, ಯಾವಾಗ ನಾನು ನೋಡ್ತೀನಿ? ನೀನು ಶಿತಿಕಂಠ, ಒಂದು ವಿಷವನ್ನು ಧಾರಣೆ ಮಾಡಿದ್ದಾರೆ, ಇನ್ನೊಂದು ಎಲ್ಲರ ವಿಷವನ್ನು ದೂರ ಮಾಡುವಂತಹ ಕಂಠ ರುದ್ರದೇವರ ಕಂಠ. ಅದೇನದು? ತಾವು ವಿಷವನ್ನು ಧಾರಣೆ ಮಾಡಿದರು, ಸಮುದ್ರ ಮಥನದಲ್ಲಿ ವಿಷವನ್ನು ಪಾನ ಮಾಡಿ ಜಗತ್ತನ್ನು ಉಳಿಸಿದರು, ಹೌದು. ಆದರೆ ನಮ್ಮೆಲ್ಲರ ವಿಷವನ್ನು ದೂರ ಮಾಡುವ ಕಂಠ ಅಂದ್ರಲ್ಲ, ಅದೇನದು? ರುದ್ರದೇವರ ಕಂಠದಲ್ಲಿ ಇರುವಂತಹ ದೊಡ್ಡ ಅಮೃತ ಯಾವುದು ಅಂತಂದರೆ ಭಾಗವತಾಮೃತ. ಮಹಾನುಭಾವರಾಗಿ ರುದ್ರದೇವರೇ ಶುಕಾಚಾರ್ಯರಾಗಿ ಅವತಾರ ಮಾಡಿ ಭಾಗವತದ ಅಮೃತವನ್ನು ಕೊಟ್ಟು ಜಗತ್ತನ್ನು ಉದ್ಧಾರ ಮಾಡ್ತಾರೆ. ಆ ಅಮೃತವನ್ನು ಪಾನ ಮಾಡಿದರೆ ಎಂಥ ವಿಷಬಾಧೆಯು, ಅಂದರೆ ಸಂಸಾರದ ವಿಷದ ಬಾಧೆ, ಅದು ದೂರ ಆಗಬೇಕು, ಮನಸ್ಸಿನ ಕೊಳಕು ಹೋಗಬೇಕು. ಪಿಬತ ಭಾಗವತಂ ರಸಂ ಆಲಯಂ, ಮತ್ತೆ ಮತ್ತೆ ಆ ಭಾಗವತವನ್ನು ಪಾನ ಮಾಡಿ, ಅದು ಹೇಳಿದ್ದು ಶುಕಮುಖಾದ ಅಮೃತದ್ರವ ಸಂಯುತಂ, ಶುಕಾಚಾರ್ಯರ ಬಾಯಿಂದ, ಶುಕವೆಂಬ ಗಿಳಿಯ ಬಾಯಿಂದ ಬಂದಂತಹ ಭಾಗವತಾಮೃತವನ್ನು ಪಾನ ಮಾಡಿ
ನಿಮ್ಮೆಲ್ಲ ಕೊಳಕು ಹೋಗುತ್ತೆ, ಮನಸ್ಸಿನ ಕೊಳಕು ಹೋಗುತ್ತೆ, ಮುಸುರೆ ತೊಳೆಯಬೇಕು. ಭವಮೋಚಕ ಭಾಗವತ ಶಾಸ್ತ್ರವ ಅವನೀಶಗೆ ಪೇಳ್ದವ ನೀನಲ್ಲವೇ, ಶಿವನೇ ನಾ ನಿನ್ನ ಸೇವಕನಯ್ಯ. ಕರುಣದಿ ಪಿಡಿಕಯ್ಯ ಸಿರಿಧರನಾಮಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಶಾಕಾರಿ ಶರ್ವರಿದವದರ ಸಾಂಬ ಸುರಪಾದ್ಯರ ಬಿಂಬ. ವೈಕಲ್ಯಸ್ವದವ ಕಳೆದೊಮ್ಮೆಗೆ ವೈಕುಂಠಕ್ಕೆ ಕರಿದೊಯ್ಯಿ ಕರಿಗೊರಳ, ಶಿವನೇ ನಾ ನಿನ್ನ ಸೇವಕನಯ್ಯ. ಕರಿಗೊರಳ, ಶಿತಿಕಂಠ, ನಿನ್ನ ಕಂಠದಲ್ಲಿ ವಿಷವನ್ನು ನೀನು ಧಾರಣೆ ಮಾಡಿದರೂ ಬೇರೆಯವರ ವಿಷವನ್ನು ದೂರ ಮಾಡುವ ದೊಡ್ಡ ಸಾಮರ್ಥ್ಯ ನಿನಗಿದೆ. ಈ ಕೆಲವು ಡಾಕ್ಟರ್ಸ್ಗಳು ಹೇಳ್ತಿರ್ತಾರೆ, ಡಾಕ್ಟರ್ಗಳು ಈ ಏನು ಬಂದಿತ್ತಲ್ಲ ರೋಗ, ಈ ರೋಗ ಬಂದಾಗ ಕೆಲವರಿಗೆ ಇದೊಂದೇ ಅಂತಲ್ಲ, ಸಾಮಾನ್ಯವಾಗಿ ಡಾಕ್ಟರ್ಸು ಸ್ವಲ್ಪ ಡೇಂಜರ್ ಝೋನಲ್ಲಿರ್ತಾರಂತೆ. ಪೇಷಂಟ್ಸನ್ನು ಮುಟ್ಟಿದಾಗ ಕೆಲವು ರೋಗಗಳು ಅವರಿಗೆ ಬರೋದಿರತ್ತೆ. ಬೇಕಾದಷ್ಟು ರೋಗಗಳು ಈಗ ಗ್ಲೌಸು ಮುಖಕ್ಕೆಲ್ಲ ಹಾಕ್ಕೊಳ್ಳೋದು ಈ ರೋಗದಿಂದ ಬಂತು. ಒಮಿಕ್ರಾನು, ಅದರ ಹಿಂದಿಂದು ಡೆಲ್ಟಾ, ಮತ್ತೊಂದು ಮಗದೊಂದು, ಹಿಂದೆಲ್ಲ ಈ ಟಿ ಬಿ ಗಿಬಿ ಅವ್ರಿಗೆಲ್ಲ ಬರುವಂತಹ ಸಾಧ್ಯತೆಗಳು ಹೆಚ್ಚಿರತ್ತಂತೆ. ಅದಕ್ಕೆ ಅವರು ವ್ಯಾಕ್ಸಿನೇಷನನ್ನು ಆಗಾಗ ಮಾಡ್ಕೊಳ್ತಾ ಇರ್ತಾರಂತೆ. ಯಾಕೆ? ಎಲ್ಲ ಪೇಷಂಟ್ಸನ್ನು ಮುಟ್ತೇವೆ, ಅದು ನಮಗೆ ಬರಬಾರದು. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸೂಜಿ ಚೂರು ಚಿಚ್ಚಿತು, ಅದು ಯಾವುದೋ ಪೇಷಂಟಿಗೆ ಚಿಚ್ಚಿದ ಸೂಜಿ ಇವರಿಗೆ ಚಿಚ್ಚಿ ಆ ವೈರಸ್ ಇವರ ದೇಹದಲ್ಲಿ ಹೋಗಿ ಇದು ಏನು ಕರ್ಮ, ಗುಣಪಡಿಸೋನೇ ರೋಗಿಷ್ಠನಾಗಿ ಕೂತ್ಕೊಂಡ್ಬಿಟ್ರೆ ಗತಿ ಏನು? ಹಾಗೆ ನಮ್ಮ ರುದ್ರದೇವರು ತಮ್ಮ ಕೊರಳಲ್ಲಿ ವಿಷವನ್ನು ಇಟ್ಟುಕೊಂಡು ಏನು ಮಾಡಿದರು ಅಂದರೆ, ನಿಮ್ಮೆಲ್ಲ ವಿಷವನ್ನು ಒದ್ದು ಓಡಿಸಿ 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 ಆ ವಿಷ ನಮ್ಮಲ್ಲೇ ಸ್ವಲ್ಪ ಉಳಿದೀಯಪ್ಪ, ನಾವು ವಿಷವನ್ನು ದೂರ ಮಾಡಿದ್ದೀವಿ ಮಾಡುವವರು ಅಂತ ತೋರಿಸ್ಲಿಕ್ಕೆ ಶಿತಿಕಂಠ, ಕಂಠದಲ್ಲಿ ವಿಷವನ್ನು ಧಾರಣೆ ಮಾಡಿದ ಶ್ರೀಕಂಠ ವಿಷಕಂಠ ನಮ್ಮ ವಿಷವನ್ನು ದೂರ ಮಾಡಿ. ಯಾಕೆಂದರೆ ಕಂಠದಲ್ಲೇ ವಿಷ ಇದ್ದರೂ ನಿಮಗೆ ಏನೂ ಅದು ಮಾಡಿಲ್ಲ, ಆದ್ದರಿಂದ ವಿಷದ ಬಾಧೆ ನಿಮಗಿಲ್ಲ. ನಮಗಿರುವ ವಿಷವನ್ನು ನೀವು ತೆಗಿಬೇಕಾದ್ರೆ ನಿಮಗೆ ಭಯ ಇರಬಾರ್ದಲ್ಲ, ನಿಮಗೆ ಯಾವ ಭಯ ಇಲ್ಲ. ಯಾಕೆಂದರೆ ಕಂಠದಲ್ಲಿ ವಿಷ, ಕಟ್ಕೊಂಡಿರೋ ಹಾವುಗಳಲ್ಲಿ ವಿಷ, ಅದೆಲ್ಲ ಗಂಭೀರವಾಗಿದೆ ಅಂದರೆ ನೀವು ವಿಷಕ್ಕೂ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟೋ ಏನೋ. ಸೊ ನಮ್ಮ ಈ ವಿಷವನ್ನು, ಮಾನಸಿಕವಾದ ವಿಷವನ್ನು ದೂರ ಮಾಡಿ ಅಂತ ಸ್ತೋತ್ರ ಮಾಡಿ ಮುಂದೆ ಅಂತಾರೆ. ಇದರ ಮೇಲಂದರು, ಅಲ್ಲ ಬಾಗಿಲು ಹಾಕಿದ್ದಾರೆ, ಸ್ವಸಾಮರ್ಥ್ಯದಿಂದ ಬಾಗಿಲನ್ನು ತಳ್ಳಿ 4 ಜನ ಜೋರಾಗಿ ಅದನ್ನು ತಳ್ಳಿದ್ದಾರೆ, ಬಾಗಿಲು ತಾನಾಗಿ ತೆಕ್ಕೊಂಬತ್ತೆ. ಅದನ್ನೇನು ಇವರನ್ನು ಬೇಡೋದು? ತೆಗಿತೀರೋ ಇಲ್ಲ ರೀ, ತೆಗಿಯೋಕ್ಕಾಗಲ್ಲ, ನಾವೇ ತೆಕ್ಕೋತೀವಿ ಬಿಡಿ, ಆಯಿತಾ, ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಹೋಗ್ಬೋದಲ್ಲ. ನೋ, ದೇವತೆಗಳ ಹತ್ತಿರ ಎಂದೂ ಬಲಪ್ರಯೋಗವನ್ನು ಮಾಡಲಿಕ್ಕೆ ಹೋಗಬಾರ್ದು. ಫಿಸಿಕಲ್ಲಾಗಿ ನಾನು ನೋಡ್ಬೋದು, ಬಲಾತ್ಕಾರವಾಗಿ ಬಾಗಿಲನ್ನು ತೆಗೆಸಿ ದೇವರ ಮೂರ್ತಿಯನ್ನು ನೋಡ್ಬೋದು, ಆದರೆ ಅವನ ಅನುಗ್ರಹ ಸಂಪಾದನೆ ಮಾಡಬೇಕಾದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ಇರಬೇಕು. ಬಾಗಿಲು ತೆಗೆದಾಗ ಹೋಗಬೇಕು, ತೆಗೆಯುವ ಮುಂಚೆ ಬಾಗಿಲ ಹತ್ರ ನಿಂತು ಕಾಯಬೇಕು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ನಮ್ಮಪ್ಪ ನೀನೇ ನನ್ನನ್ನು ಕರೆಸ್ಕೋಬೇಕು. ನಾನು ಬಲಾತ್ಕಾರವಾಗಿ ನನಗೆ ದೊಡ್ಡ ದೊಡ್ಡ ಅಧಿಕಾರ ಇದೆ, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು, ತೆಗೆಸ್ಕೊಳ್ಬೋದು, ಫಿಸಿಕಲ್ಲಾಗಿ ನೋಡ್ಬೋದು. ದೇವರಂತ ಸನ್ನಿಧಾನ ಬೇರೆ ಕಡೆ ಹೋಗಿರ್ತೀನಿ, ನೋಡ್ಕೊ. ನೋಡಿದೆ ಆ ದೇವರನ್ನು, ದೇವರಿಗೆ ಆಶ್ಚರ್ಯ ಈ ಟೈಮಲ್ಲಿ ಬಾಗಿಲು ಹೇಗೆ ತೆಗೆದ್ರು ಅಂತ. ಅದಕ್ಕೆ ಆಶ್ಚರ್ಯ ನಿನಗಾಗಲಿ ಅಂತ ಅಲ್ಲಿರೋದೇ ಇಲ್ಲ. ಸನ್ನಿಧಾನ ಇದ್ದದ್ದು ಬಿಟ್ಟದ್ದು ನಮಗೆ ಗೊತ್ತಾಗೋದಿಲ್ಲ. ದೇವರ ಹತ್ತಿರ ಅದನ್ನೇ ಅಂತಾರೆ, ಸ್ವಸಾಮರ್ಥ್ಯದಿಂದ ಬಾಗಿಲನ್ನು ತೆಗೆದು ನೋಡಬಹುದಲ್ಲ ಅಂದರೆ ಸಾಧ್ಯ ಇಲ್ಲ. ದೇವತೆಗಳಿಗೆ ಅಂತರ್ಧಾನ ಆಗುವ ಸಾಮರ್ಥ್ಯ ಇದೆ. ಅಲ್ಲಿ ಅವರು ಪ್ರತೀಕವೇ ಹೋಗುವ ಸಂದರ್ಭವೂ ಇದೆ ಕೆಲವೊಮ್ಮೆ, ಅಥವಾ ಅಲ್ಲಿ ಪ್ರತೀಕ ಅಂದರೆ ಮಾಧ್ಯಮ, ದೇವರ ಮೂರ್ತಿ ಇದೆ, ಮೂರ್ತಿಯಲ್ಲಿ ಸನ್ನಿಧಾನ ವಿಶೇಷ ಇದೆಯಾ, ಅದು ಹೋಗಿಬಿಟ್ಟಿರತ್ತೆ. ನಾನು ತುಂಬ ತಲೆಹರಟೆಯನ್ನು ಮಾಡಿದ್ದಾರೆ. ಅನೇಕ ಕಥೆಗಳನ್ನು ಪುರಾಣದ್ದು ನಾವು ಕೇಳ್ತೇವೆ. ಪುರಾಣದ ಕಥೆಗಳಲ್ಲಿ ಉಲ್ಲೇಖ ಉಂಟು. ಕಾರ್ತಿಕ ಮಾಸ ಮಹಾತ್ಮೆಯನ್ನು ನೀವೆಲ್ಲ ಕೇಳಿದ್ದೀರಿ. ಗಂಗಾಧರನ ಕಥೆ,
ಗಂಗೆಗೆ ಸಂಬಂಧಪಟ್ಟ ಕಥೆ. ಗಂಗಾ ತೀರದಲ್ಲಿ ಒಬ್ಬ ಬ್ರಾಹ್ಮಣ, ಅವನು ನಿತ್ಯ ಗಂಗಾ ಸ್ನಾನವನ್ನು ಒಂದು ದಿವಸ ತಪ್ಪಿಲ್ಲ. ಅವನ ಪ್ರತಿಜ್ಞೆಯೇ ಆಗಿತ್ತು, ಇಡೀ ಜೀವನದಲ್ಲಿ ನಾನು ಗಂಗಾ ಸ್ನಾನವನ್ನು ಬಿಡಲ್ಲ ಮಾಡಿಕೊಂಡು ಬಂದಿದ್ದ. ಒಂದು ಸಂದರ್ಭದಲ್ಲಿ ಯಾವುದೋ ಬೇರೆ ಊರಿಗೆ ಹೋಗಬೇಕಾಯ್ತು. ಅವತ್ತು ರಾತ್ರಿ ಹೋಗಿ ಬೆಳಗ್ಗೆ ಬರ್ತೀನಿ ಅನ್ನೋ ಥರ ಅಲ್ಲ, ನಡೆದು ಹೋಗಬೇಕು, ಮಿನಿಮಮ್ ಒಂದು ವಾರ ಬೇಕು. ಗಂಗಾ ಸ್ನಾನ ತಪ್ಪತ್ತೆ, ಏನು ಮಾಡೋದು? ಆಗ ಒಂದು ಪ್ರತಿಜ್ಞೆಯನ್ನು ಮಾಡಿದ, ಯಾರು ಗಂಗಾ ಸ್ನಾನ ಮಾಡಿದ್ದಾರೆ ಅವರ ಮನೆಯಲ್ಲೇ ಊಟ ತಿಂಡಿ ಮಾಡ್ತಾರೆ. ಈಗ ಅನಿವಾರ್ಯ, ನಾನು ಹೋಗಲೇಬೇಕು. ಆದರೆ ಹೋಗೋದಾದರೂ ಯಾರ ಮನೆಯಲ್ಲಿ ತಂಗುತ್ತೇನೆ ಅವರು ಗಂಗಾ ಸ್ನಾನ ಮಾಡಿರಬೇಕು, ಅವರ ಮನೆಯಲ್ಲೇ ಊಟ ಮಾಡ್ತೇನೆ. ಹೀಗೆ ಅಂದುಕೊಂಡ ವಾಪಸ್ ಬರೋ ಕಾಲಕ್ಕೆ ಒಂದು ಅನ್ನಛತ್ರ, ಆ ಅನ್ನಛತ್ರವನ್ನು ನಡೆಸ್ತಾ ಇದ್ದ ಒಬ್ಬ ವ್ಯಕ್ತಿ ಇವರನ್ನು ನೋಡಿ ಇಷ್ಟು ಆನಂದ ಆಯಿತು, ಅವ್ರಿಗೆಲ್ಲ ಬಡಿಸಿ ನಮಿಸಿ, ನೀವು ಬಂದದ್ದು ತುಂಬ ಆನಂದ ಆಯಿತು, ಗಂಗಾ ತೀರದಲ್ಲಿ ನೀವು ಇರ್ತೀರಿ, ನನ್ನ ಜನ್ಮದಲ್ಲಿ ಒಮ್ಮೆ ಆದರೂ ಗಂಗೆಯ ಸ್ನಾನವನ್ನು ಮಾಡಬೇಕು ಅಂತ ನಂಗೆ ಅಪೇಕ್ಷೆ ಆಗಿದೆ, ಆದರೆ ನನ್ನ ಜೀವನದಲ್ಲಿ ಅದು ಈಡೇರೇ ಇಲ್ಲ. ಪಾಪಿ, ಗಂಗಾ ಸ್ನಾನ ಮಾಡಿಲ್ವ, ಯಾಕೆ ಹೇಳಲಿಲ್ಲ? ಸ್ವಾಮಿ, ತಪ್ಪು ತಿಳಿಬೇಡಿ, ನಾನೊಂದು ಅನ್ನಛತ್ರ ನಡೆಸ್ತಾ ಇದ್ದೀನಿ, ಗಂಗಾ ಸ್ನಾನಕ್ಕೆ ಬರುವ ನೂರಾರು ಜನ ಇಲ್ಲಿ ತಂಗುತ್ತಾರೆ, ನಾನೇನಾದರೂ ಒಂದು ವಾರ ಇದಕ್ಕೆ ರಜೆ ಹಾಕಿ ಹೋಗಿಬಿಟ್ರೆ ಒಂದು ವಾರದ ದಿವಸ ಯಾತ್ರಿಕರಿಗೆ ಅನ್ನ ನೀರಿಲ್ಲದೆ ತೊಂದರೆ ಆಗುತ್ತೆ, ಆದ್ದರಿಂದ ನಾನಿಲ್ಲಿದ್ದೇನೆ, ಯಾರಾದರೂ ನೋಡಿಕೊಳ್ಳೋ ಅಂತ ನಾನು ಹೇಳಿದ್ರೆ ಯಾರೂ ನನಗೆ ಆಲ್ಟರ್ನೇಟ್ ಸಿಕ್ಕಿಲ್ಲ. ಆದರೂ ಮಹಾಪಾಪಿ, ನಾನು ನಿನ್ನ ಮನೆಯಲ್ಲಿ ಊಟ ಮಾಡಿದ್ದು ನನ್ನ ದೌರ್ಭಾಗ್ಯ, ಹಾಗೆ ಹೀಗೆ ಅಂತ ಎದ್ದೋದ. ಇವನಿಗೆ ತುಂಬ ನೋವಾಯ್ತು, ಯಾಕೆ ಅನ್ನ ಹೇಳೋದು, ಕೆಲವೆಲ್ಲ ಹೇಳದೇ ಇರೋದೇ ಒಳ್ಳೆಯದು. ಆಮೇಲೆ ಯಾವಾಗ ಗೊತ್ತಾದಾಗ ನೀವು ಹಾಗಂತೆ, ಅಯ್ಯೋ ನೀವು ಹೀಗಂತೆ ಅಂದ್ಬಿಟ್ರಾಯ್ತು. ಸರಿ, ಅವನು ನಾನು ಇನ್ನು ಗಂಗೆಗೆ ಹೋಗಿ ಸ್ನಾನ ಮಾಡಿಯೇ ಮುಂದೇನಾದರೂ ಮಾಡೋದು, ನಾನು ಅಪವಿತ್ರನಾಗಿದ್ದೇನೆ ಅಂತ ಗಂಗಾ ತೀರಕ್ಕೆ ಬಂದ. ನೂರಾರು ಜನ ಸ್ನಾನ ಮಾಡ್ತಾ ಇದ್ದಾರೆ, ಒರೆಸಿಕೊಳ್ತಿದ್ದಾರೆ, ಜಪ ಮಾಡ್ತಿದ್ದಾರೆ. ಇವನಿಗೆ ಗಂಗೆಯಲ್ಲಿ ನೀರೇ ಕಾಣಿಸ್ತಾ ಇಲ್ಲ. ಅವನೇನಂದುಕೊಂಡ, ನಾನು ಮಾಡಿದ ಅಪಚಾರಕ್ಕೆ ಒಳ್ಳೆಯದೇ ಆಯಿತು, ನಾನು ಅವನ ಮನೆಯಲ್ಲಿ ಊಟ ಮಾಡಿದ್ನಲ್ಲ, ಗಂಗಾ ನೀನು ನನ್ನನ್ನು ತಿರಸ್ಕಾರ ಮಾಡ್ತಾ ಇದೆ ಅಂತ ಇವನು ತಪ್ಪಾಗಿ ತಿಳಿದ. ಆಮೇಲೆ ಗಂಗೆ ಪ್ರತ್ಯಕ್ಷವಾಗಿ ಬಂದು ಹೇಳಲು, ನಾನು ನಿನಗೆ ಕಾಣಿಸ್ದೇ ಇರೋದು ಅವನ ಮನೆಯಲ್ಲಿ ಉಂಡದ್ದಕ್ಕಲ್ಲ, ಅವನ ಮನೆ ಉಂಡು ಅವನನ್ನು ಅಂದದ್ದಕ್ಕೆ ಅಂತ. ಯಾಕಮ್ಮ? ಅವನು ಮಾಡುವ ಅನ್ನದಾನದ ಒಂದು ದಿವಸದ ಅನ್ನದಾನದ ಪುಣ್ಯವೂ ನಿನ್ನದಲ್ಲ, ಇದುವರೆಗೂ ಗಂಗಾ ಸ್ನಾನ ಮಾಡಿರೋದು ಅಂದ್ಬಿಟ್ಲು. ಯಾಕಮ್ಮ? ನೂರಾರು ಜನ ನಿಶ್ಚಿಂತೆಯಿಂದ ಇವತ್ತು ಗಂಗೆಯಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ಅಂದರೆ ಅವನು ಅನ್ನದಾನ ಮಾಡಿದ್ದರಿಂದ ಅವನಲ್ಲಿ ಕಳಕಳಿ ಇದೆ. ನಾನು ಮಾಡುವ ಪೂಜೆಯೇ ದೊಡ್ಡದು ಅನ್ನೋ ಭಾವನೆ ಇಲ್ಲ, ನಿನಗೆ ನಾನೇ ದೊಡ್ಡವನು ಅನ್ನೋ ಭಾವನೆ ಇದೆ. ನೀನು ಪವಿತ್ರನಾಗಬೇಕು ಅಂದರೆ ನಿನಗೊಂದು ಕೆಲಸ ಹೇಳ್ತೇನೆ ಅಂದ್ಲು. ಅಮ್ಮ, ನೀ ಮೊದಲು ಹೇಳೆ, ನೀನು ಮುನಿಸಿಕೊಳ್ಳಬೇಡ, ಅವರ ಮನೆಗೆ ಹೋಗಿ 15 ದಿವಸ ಅಲ್ಲೇ ಇದ್ದು ನೀನು ಅಡುಗೆ ಮಾಡಿ ಬಂದವ್ರಿಗೆಲ್ಲ ಊಟಕ್ಕೆ ಹಾಕು, ಅವನನ್ನು ಒಂದು 15 ದಿವಸ ಗಂಗಾ ಸ್ನಾನಕ್ಕೆ ಕಳಿಸು, ಆಗ ನೀನು ಪವಿತ್ರನಾಗ್ತಿ. ಈಗ ಹೋಗಿ ಮೊದಲು ಅವನು ಕಾಲು ಹಿಡ್ಕೊ ಅಂದ್ಲು. ಕಾಲು ಹಿಡ್ಕೊಂಡ ಆಯಿತು. ಅಂದರೆ ಮುಖ್ಯವಾದ ತಥ್ಯ ಏನಂದರೆ, ಔಟ್ಪುಟ್ ಏನು ಅಂದರೆ, ಇನ್ನೊಬ್ಬರು ಮಾಡುವ ಸತ್ಕರ್ಮಗಳನ್ನು ಗುರುತಿಸುವಂತಹ ಪರ್ಸನಾಲಿಟಿ ನಮ್ಮದಾಗಬೇಕು. ನಾನು ಮಾಡೋದೇ ಸರಿ, ಒಬ್ಬೊಬ್ಬರಿಗೆ ಒಂದೊಂದು ದೇವರು ವಹಿಸಿರ್ತಾನೆ. ಹಾಗಾಗಿ ಅನ್ನದಾನಾದಿಗಳು ಬಹಳ ದೊಡ್ಡ ದಾನವೇ, ಗಂಗಾ ಸ್ನಾನ ತುಂಬ ದೊಡ್ಡದೇ. ಅಲ್ಲಿ ದೇವತೆ ಅವಳು ಕಾಣಲೇ ಇಲ್ಲ, ಗಂಗೆ ಕಾಣಲೇ ಇಲ್ಲ, ಅಂತರ್ಧಾನ ಆಗುವ ಸಾಮರ್ಥ್ಯ ಇದೆ. ನಿನಗೆ ನಾನು ಕಾಣಿಸೋದೇ ಇಲ್ಲ, ಹೋಗು. ಅದಕ್ಕೆ ನಾನು ಬಲಾತ್ಕಾರವಾಗಿ ಬಾಗಿಲು ಹೊಡ್ಕೊಂಡು ದೇವರನ್ನು ನೋಡ್ತೇನೆ, ನೋ, ಹೋಗೋದಿಲ್ಲ. ಅವರು ಅಂತರ್ಧಾನ ಆಗುವ ಸಾಮರ್ಥ್ಯ ಇದೆ, ಅವರೇ ಅನುಗ್ರಹ ಮಾಡಿ ನಮಗೆ ದರ್ಶನವನ್ನು ಕೊಡಬೇಕು. ಅದಕ್ಕೆ ಸ್ತೋತ್ರ ಮಾಡ್ತೀನಿ. ಏನಂತ ಸ್ತೋತ್ರ ಮಾಡ್ತೀರಿ? ತ್ರಿಲೋಚನ ವಿಲೋಚನೆ ಲಸತಿತೆ ಲಲಾಮಾಯಿತೆ ಸ್ಮರೋನಿಯಮಘಸ್ಮರೋ ನಿಯಮನಾಂ ಅಭೂತ್ ಸ್ಮರೋನಿ. ಹೇ ತ್ರಿಲೋಚನ ವಿಲೋಚನೆ ಲಸತಿತೆ ಲಲಾಮಾಯಿತೆ, ನಿನ್ನ ತ್ರಿಲೋಚನ ನೀನು, ಮುಕ್ಕಣ್ಣ ನೀನು. ವಿಲೋಚನೆ ಲಸತಿತೆ ಲಲಾಮಾಯಿತೆ ಸ್ಮರೋನಿಯಮಘಸ್ಮರೋ ನಿಯಮಿನಾಂ ಅಭೂದ್ಭಸ್ಮಸಾತ್ ಸ್ವಭಕ್ತಿಲತಯ ವಶೀಕೃತವತಿ ಸತೀಯಂ ಸತಿ ಸ್ವಭಕ್ತವಶಗೋ ಭವಾನಪಿ ವಶಿ
ಪ್ರಸೀದ ಪ್ರಭೋ. ದೇವರನ್ನು ಆರಾಧನೆ ಮಾಡಬೇಕಾದರೆ ಕರೆಯುವ ರೀತಿಯೂ ತುಂಬ ಚೆನ್ನಾಗಿದೆ. ತ್ರಿಲೋಚನ ವಿಲೋಚನೆ ಲಸತಿತೆ ಲಲಾಮಾಯಿತೆ. ಸುಂದರವಾದ ನಿನ್ನ ರತ್ನದಂತೆ ಹೊಳೆಯುವ ಆ ಕಣ್ಣುಗಳು, ಅದರಲ್ಲೂ ನಿನ್ನ ಮೂರನೇ ಕಣ್ಣು ಅಗ್ನಿನೇತ್ರ ಅಂತ ಕರೀತಾರೆ. ಪ್ರಕಾಶಮಾನವಾದ ತ್ರಯಂಬಕ, ಮೂರು ಕಣ್ಣುಳ್ಳವ, ಮುಕ್ಕಣ್ಣ. ಆ ನಿನ್ನ ಹೊಳೆಯುವ ಕಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ, ಸ್ಮರೋ ನಿಯಮಘಸ್ಮರೋ ನಿಯಮಿನಾಂ ಅಭೂದ್ಭಸ್ಮಸಾತ್. ಋಷಿಮುನಿಗಳು, ತಪಸ್ವಿಗಳು ತಪಶ್ಚರ್ಯವನ್ನು ಮಾಡ್ತಾ ಇರ್ತಾರೆ. ಏನೋ ಅವರ ಸಾಧನೆಯನ್ನು ಅವರು ಮಾಡಿಕೊಳ್ಳಬೇಕಾದರೆ ಸ್ಮರ ಅಂದರೆ ಮನ್ಮಥ. ಅವನೇನು ಮಾಡ್ತಾನೆ, ಇವರ ಮೇಲೆ ಅಟ್ಯಾಕ್ ಮಾಡಿ, ಇನ್ ಅದರ್ ವರ್ಡ್ಸ್ ಇವರ ಮನಸ್ಸು ದೇವರಲ್ಲಿ ನಿಲ್ಲದಂತೆ, ತಪಸ್ಸಿನಿಂದ ಹಾಳಾಗುವಂತೆ ಮಾಡ್ತಾನೆ. ಪ್ರಾಯ ನಮಗೆ ಈ ಥರದ್ದೆಲ್ಲ ಸಮಸ್ಯೆ ಬರೋದೇ ಇಲ್ಲ. ಯಾಕೆಂದರೆ ನಾವು ಕಾನ್ಸಂಟ್ರೇಟ್ ಮಾಡಿ ತಪಸ್ಸು ಮಾಡೋದೇ ಇಲ್ಲ. ಅವನು ಮನ್ಮಥ ನಮ್ಮವರೆಗೂ ಬರೋದೇ ಇಲ್ಲ. ನಮಗೆ ಏನೇನು ಬೇಡವೋ ಅದನ್ನೆಲ್ಲ ತೋರಿಸ್ತಾ ಇರ್ತಾನೆ. ನಮ್ಮ ಕರ್ಮಾನುಸಾರವಾಗಿ ಮನ್ಮಥ ಬಂದು ನಮ್ಮನ್ನು ಹಾಳು ಮಾಡ್ತಾನೆ ಅಂತಲ್ಲ, ನಮ್ಮ ಕರ್ಮ ಚೆನ್ನಾಗಿಲ್ಲದೆ ಇದ್ದಾಗ ಟೆಸ್ಟನ್ನೂ ಮಾಡ್ತಾನೆ. ತತ್ವಾಭಿಮಾನಿ ಅಸುರರು ಅಂತಿದ್ದಾರೆ, ಅವರು ಬಂದು ಹಾಳು ಮಾಡ್ತಾರೆ. ಈ ಕಂಸ ಕಾಲನೇಮಿ ಅಂತ ಅವನ ಅಸುರ, ಅವನು ಮನಸ್ಸಿಗೆ ಅಭಿಮಾನಿ. ರುದ್ರದೇವರು ಮನಸ್ಸನ್ನು ಒಳ್ಳೆಯದಕ್ಕೆ ಕಳಿಸಿದ್ರೆ ಈ ಕಾಲನೇಮಿ ಏನು ಮಾಡ್ತಾನೆ, ನಮ್ಮೆಲ್ಲ ಇಂದ್ರಿಯಗಳ ದ್ವಾರ ನೋಡಬಾರದನ್ನು ನೋಡೋದು, ಕೇಳಬಾರದನ್ನು ಕೇಳೋದು, ಆಡಬಾರದನ್ನು ಆಡೋದು, ಇದನ್ನೆಲ್ಲ ಮಾಡಿಸೋ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಅವನಿಗೆ ಈಗ ಡ್ಯೂಟಿಗಿನ್ನ ಓಟಿನೇ ಜಾಸ್ತಿ. ಎಲ್ಲ ಇಂದ್ರಿಯಗಳು ಕೆಟ್ಟದ್ದನ್ನು ನೋಡುತ್ತೆ. ಕಣ್ಣಿಲಿ ಕೃಷ್ಣಾಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು, ನಿನ್ನ ಕಥಾಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು. ಅನ್ನವ ನಿನಗರ್ಪಿಸದೆ ಅಜ್ಞಾನದಿ ಉಣ್ಣವನಾಲಿಗೆ ತಪ್ಪು, ಚಿನ್ಮಯ ಚರಣಕ್ಕೆರಗದೆ ಮುನ್ಮತ್ತರಿಗೆ ನಮಿಸುವ ಶಿರ ತಪ್ಪು. ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಭೋ ಸ್ವಾಮಿ ತಿಮ್ಮಪ್ಪ ಸಲಭೋ. ಕಣ್ಣಿನಿಂದ ನೋಡಬಾರದನ್ನು ನೋಡೋದು, ಬಾಯಿಂದ ಆಡಬಾರದನ್ನು ಆಡೋದು, ನಾಲಿಗೆಯಿಂದ ಯಾವುದನ್ನು ಆಸ್ವಾದನೆ ಮಾಡಬಾರ್ದು ಅದನ್ನೆಲ್ಲ ಮಾಡ್ತೀನಿ. ಈ ಪಾಪಗಳನ್ನು ನೀನೇ ದೂರ ಮಾಡು ಅಂತ. ನಿಯಮಿನ ಏನೋ ಒಂದಷ್ಟು ನಿಯಮದಿಂದ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ತಮ್ಮ ಪಾಡಿಗೆ ತಾವು ಗೆಡ್ಡೆ ಗೆಣಸನ್ನು ತಿಂದುಕೊಂಡು ಸಾಧನವನ್ನು ಮಾಡುವಂಥವರ ನಿಯಮಗಳನ್ನು ಘಸ್ಮರ ಅನ್ನೋದಕ್ಕೆ ಸಂಸ್ಕೃತ ಶಬ್ದ. ಗರಲ್ರು ಅದಾನೆ ಅಂತ, ಅದನ್ನು ತಿಂದಾಕಿ ಬಿಡ್ತಾನಂತೆ. ಅವರು ಮಾಡುವ ತಪಸ್ಸನ್ನು ತಿಂತಾನೆ ಅಂದ್ರೇನು, ತಿನ್ನೋದು ಅಂದರೆ ಹಾಳು ಮಾಡ್ತಾನೆ ಅಂತ. ಕೆಲವೆಲ್ಲ ಆ್ಯಸ್ ಇಟ್ ಈಸ್ ಅರ್ಥ ತೊಗೋಬಾರ್ದು. ಅಯ್ಯೋ ಅವ್ನು ಬಂದರೆ ತಲೆ ತಿಂತಾನಪ್ಪ, ನಿನ್ನೆ ತಲೆ ತಿನ್ಬಿಟ್ಟ, ಮತ್ತು ನಿಮ್ಮ ತಲೆ ಇದ್ದ ಹಾಗೆ ಇದೆ. ಅಯ್ಯ ನಿನ್ನ ತಲೆ ತಿನ್ನೋದಲ್ಲ, ಹಾಗೆ ತಲೆ ತಿಂತಾನೆ ಅಂದರೆ ಹೆಲ್ಮೆಟ್ ಹಾಕ್ಕೊಂಡು ಕೂತ್ಕೋತಿದ್ದೆ. ತಲೆ ತಿನ್ನೋದು ಅಂದರೆ ಬೇಡದ ವಿಷಯವನ್ನು ಹೇಳಿ ಸಮಯ ಹಾಳು ಮಾಡಿ ತಲೆನೋವು ಬರುವಂತೆ ಮಾಡ್ತಾನೆ ಅಂತಷ್ಟೇ. ತಲೆ ತಿನ್ನೋದು ಅಂದರೆ ಅದನ್ನು ಆ್ಯಸ್ ಇಟ್ ಈಸ್ ಅರ್ಥ ತೊಗೋಬಾರ್ದು. ಅವ್ರು ತುಂಬ ತಲೆ ತಿಂತಾರಪ್ಪ ಅಂದರೆ ತುಂಬ ಜನ ತಿಂತಾರೋ, ನಿಮ್ಮದೇ ತುಂಬ ತಿಂತಾರೋ, ನಿಮಗೆ ಹೇಳನ್ನಲ್ಲ ಸುಮ್ಮನಿರಬೇಕು ನಾನು ಅಂತ. ಪ್ರಕೃತದಲ್ಲಿ ಸ್ಮರೋ ನಿಯಮ ಘಸ್ಮರ, ಇವನು ಅದನ್ನು ತಿಂತಾನೆ. ಏನನ್ನು ತಿಂತಾನೆ, ಅವರು ಮಾಡುವ ತಪಶ್ಚರ್ಯದಿಂದ ಇವರನ್ನು ಹಾಳು ಮಾಡಿ ತಪಸ್ಸಿನಿಂದ ವಿಮುಖರಾಗುವಂತೆ ಮಾಡ್ತಾನಲ್ಲ ಸ್ಮರ. ರುದ್ರದೇವರು ಸ್ಮರನನ್ನು, ಮನ್ಮಥನನ್ನು ಸುಟ್ಟವರು ಅಂತ ಹೇಳಬೇಕಾಗಿದೆ. ಎಂಥ ಮನ್ಮಥನನ್ನು ಸುಟ್ಟವರು ಅನ್ನೋದಕ್ಕೆ ಅವನಿಗೆ ಇದು ಅಬ್ಜೆಕ್ಟಿವ್. ಇಂದ್ರಿಯ ನಿಗ್ರಹವನ್ನು ಮಾಡಿ ಎಲ್ಲೋ ಅರಣ್ಯದಲ್ಲಿದ್ದು ತಪಶ್ಚರ್ಯವನ್ನು ಮಾಡಿ ಅವರ ಪಾಡಿಗೆ ಅವರು ಸಾಧನೆಯನ್ನು ಮಾಡ್ತಾ ಇರುವಂತಹ ಇಂದ್ರಿಯ ನಿಗ್ರಹವನ್ನು ಇಟ್ಟುಕೊಂಡ ಮಹಾನುಭಾವರ ಮನಸ್ಸನ್ನು ಹಾಳು ಮಾಡಿ ಅವರ ತಪಸ್ಸನ್ನು ಭಂಗ ಮಾಡ್ತಾನೆ. ಅಂತಹ ಸ್ಮರನನ್ನು ಇವರು ಸುಟ್ಟವರು ಮಹಾನುಭಾವರು. ಇಂಥವರು ನಾನು ಕರೆದರೆ ಬರ್ತಾರಾ? ಅಂಥ ಅಂದರೆ ಒಬ್ಬ ವ್ಯಕ್ತಿಯನ್ನು ನಾನು ಕರೆಸಬಹುದು ಯಾವಾಗ ಅವನಿಗೆ ಏನು ಬೇಕೋ ಅದನ್ನು ನಾನು ಕೊಡಬಲ್ಲೆ ಅಂತಾದಾಗ. ಅಫೋರ್ಡಬಿಲಿಟಿ ಒಂದು ಮುಖ್ಯ.
ಇನ್ನೊಂದು, ಅವನಿಗೇನಾದರೂ ಆಸೆ ಇರಬೇಕು. ಎರಡನೇದು, ಅವನಿಗೇನೋ ಆಸೆನೇ ಇಲ್ಲ ಅಂದರೆ ನಾನು ಕೊಡಲಿಕ್ಕಾಗಲ್ಲ, ಅಥವಾ ಅವನು ಕೇಳೋಷ್ಟು ನಂಗೆ ಕೊಡಲಿಕ್ಕಾಗೋಷ್ಟು ಇರಬೇಕು ನನ್ನಲ್ಲಿ. ಒಬ್ಬ ವ್ಯಕ್ತಿ ಆಸೆಗೆ ದಾಸನಾದ ಅಂದರೆ ಖಂಡಿತ ಅವನನ್ನು ಕರೆಸ್ಬೋದು. ಆದರೆ ಏನೂ ಬೇಡ ಅನ್ನೋನನ್ನು ಕರೆಸೋದು ತುಂಬ ಕಷ್ಟ. ಅವನಿದ್ದಲ್ಲೇ ನಾವು ಹೋಗಬೇಕು. ನಾವು ಏನು ತುಂಬ ಅಟ್ರ್ಯಾಕ್ಟ್ ಮಾಡಿ, ಏನು ಸ್ವಾಮಿ ನಿಮಗೆ ಬಂಗಾರ ಕೊಡ್ತೀವಿ ಬರ್ತೀಯಾ? ಬೇಡಪ್ಪ, ಸದ್ಯಕ್ಕೆ ನನಗೆ ಬಂಗಾರದಾಗಿದ್ದೀನಿ ನಾನೇ ಅಂತ. ಇಲ್ಲ ನಿಮಗೆ ಹಣ ಕೊಡ್ತೇನೆ, ಇಲ್ಲ ನನಗೇನು ಬೇಡ. ಏನೂ ಬೇಡ ಅನ್ನೋನನ್ನು ಕರೆಸೋದಾದರೂ ಹೇಗೆ? ಮಹಾರುದ್ರದೇವರು ದೇವತೆಗಳು, ಅವರು ಎಂಥ ದೇವತೆಗಳು ಅಂದರೆ ಇಂದ್ರಿಯ ನಿಗ್ರಹ ಮಾಡಿ ಸರ್ವಸ್ವವನ್ನು ಬಿಟ್ಟ ಮಹಾಮಹಿಮರಾದ ಋಷಿ ಮುನಿಗಳ ತಪಸ್ಸನ್ನು ಹಾಳು ಮಾಡುವ ಮನ್ಮಥನನ್ನೂ ಸುಟ್ಟವರು. ಅಂದರೆ ಇವರು ಇನ್ನೆಂಥ ಶಕ್ತಿ ಇರಬೇಡ, ಮನ್ಮಥನನ್ನೇ ಗೆದ್ದವರು. ಅಂದರೆ ಕಾಮ ಗೆಲ್ಲೋದು ಅಂದರೆ ತುಂಬ ಕಷ್ಟ, ತುಂಬ ಕಷ್ಟ. ಕಾಮಾಭಿಮಾನಿಯಾದ ಮನ್ಮಥನನ್ನು ಸುಟ್ಟವರು ನೀವು. ಇಂಥವರನ್ನು ನಾವು ಕರೆಸ್ಲಿಕ್ಕಾಗತ್ತಾ? ಕರೆದರೆ ಬರ್ತಾರಾ? ವಶಿ, ಎಲ್ಲರನ್ನ ವಶದಲ್ಲಿ ಇಟ್ಕೊಂಡವರು. ಆದರೂ ಅವರಲ್ಲೂ ಒಂದು ಮೈನಸ್ ಇದೆ ಅಂದರು. ಅದು ನಮಗೆ ಪ್ಲಸ್. ಏನದು ಅವರಲ್ಲಿ ಮೈನಸ್ಸು? ಭಕ್ತಿಯಿಂದ ಅವರನ್ನು ಆರಾಧನೆ ಮಾಡಿದರೆ ಭಕ್ತರಿಗೆ ವಶನಾಗ್ತಾನಂತೆ. ಇದು ದೇವರಲ್ಲಿರುವ, ದೇವತೆಗಳಲ್ಲಿರುವ ದೊಡ್ಡ ಗುಣ. ನೀನು ಭಕ್ತಿಯಿಂದ ದೇವರನ್ನು, ಗುರುಗಳನ್ನು ಕರೆದಾಗ ನಿನ್ನ ಈ ಯಾವ ಪದಾರ್ಥಗಳನ್ನು ಅವರು ನೋಡೋದಿಲ್ಲ. ನಿನಗೆ ಏನಿದೆಯೋ ಅದನ್ನು ಇಡು ಅಂತಾರೆ. ತುಷ್ಟನಹುದು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಟ್ಟೆನ್ನದೆ ಸಕಲೇಷ್ಟಂಗಳ ಕೊಟ್ಟು ಕವನು ಶಕ್ರನಿಗೆ ತ್ರಿವಿಷ್ಟಪ ಪಟ್ಟವಗಟ್ಟಿದವ ನಿಟ್ಟುರನಲ್ಲ ವಿಸಿಟ್ಟರಿಗೊಲಿದಿಹ ದುಟ್ಟರ ತರಿದಟ್ಟಿದ ಜಗಜಟ್ಟಿ ಅರಿಟ್ಟ ಮುಟ್ಟಿ ಕಾದ್ಯರ ಬುಡುಗಟ್ಟಿದ ವಿಠ್ಠಲ ಬಲುದಿಟ್ಟ ನಮ್ಮ ವಿಠ್ಠಲ ಬಲುದಿಟ್ಟ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ತುಷ್ಟನಹುದು ಎಳ್ಳಷ್ಟು ಮುಂದಿಟ್ಟರೆ, ನಿಯಮಿಗಳಾದ ಇಂದ್ರಿಯ ನಿಗ್ರಹವನ್ನು ಮಾಡಿದ ಋಷಿಮುನಿಗಳ ತಪಸ್ಸನ್ನೂ ಹಾಳು ಮಾಡುವ ಮಹಾ ಸಾಮರ್ಥ್ಯವುಳ್ಳ ಮನ್ಮಥನನ್ನು ನಿನ್ನ ಆ ಕಣ್ಣಿನಿಂದ ಬಂದ ಅಗ್ನಿ ಸುಟ್ಟು ಹಾಕಿತು. ಅಂಥ ಮಹಾನುಭಾವ ನೀನು. ನಿನ್ನನ್ನು ನಾನು ಕರೀಲಿಕ್ಕೆ ನನ್ನಲ್ಲಿ ಒಂದು ದೊಡ್ಡ ಅಸ್ತ್ರ ಇದೆ. ಏನದು? ಭಕ್ತಿಯನ್ನು ಮಾಡಿದರೆ ನೀನು ಒಲಿತಿ. ಅಲ್ಲ, ರುದ್ರದೇವರು ಭಕ್ತಿ ಮಾಡಿದರೆ ಒಲಿತಾರೆ ನಿಂಗ್ಯಾರು ಹೇಳಿದ್ರಪ್ಪ? ರುದ್ರದೇವರೇ ಹೇಳಿದ್ರು, ಅಥವಾ ಯಾರಾದರೂ ಭಕ್ತಿ ಮಾಡಿ ಒಲಿಸ್ಕೊಂಡ್ಯಾರೋ? ಈ ಕೆಲವೆಲ್ಲ ನಾವು ಆಫರ್ ನೋಡ್ತಾ ಇರ್ತೀವಿ ಬಿಗ್ ಬಜಾರಲ್ಲಿ, ಈ ಆಫರು ಆ ಆಫರು. ನಾವು ತೊಗೊಬೋಣ ಅಂತ ಹೋಗೋ ದಿನವೇ ಆಫರ್ ಕ್ಲೋಸ್ ಆಗಿದೆ ಸಾರ್ ಅಂತಾರೆ. ಹೊಸ ಆಫರ್ ಬಂದಿದೆ ಅಂದರು. ಯಾವುದದು? ನೀವು ಒಂದು ತೆಗೆದುಕೊಂಡ್ರೆ ಮುಂದಿನ ವರ್ಷ ಇನ್ನೊಂದು ಫ್ರೀ ಕಂಪನಿ ಇದ್ದರೆ ಕೊಡ್ತಾರಂತೆ ಅಂತ. ಗೋವಿಂದಪ್ಪ, ಅಷ್ಟು ವಿಶ್ವಾಸ ಕಂಪನಿಗಿದ್ದಾಗ ಆ ಆಫರ್ ಅವರೇ ಇಟ್ಕೊಳ್ಳಿ ಅಂತ. ಈ ರುದ್ರದೇವರು, ಈ ಮಹಾರುದ್ರದೇವರು ಭಕ್ತರಿಗೆ ವಶರಾಗ್ತಾರೆ ಅನ್ನೋದು ಎಲ್ಲಾದರೂ ಕಂಡಿದೆಯಾ? ಯಾವುದನ್ನ ಭಕ್ತ ರುದ್ರದೇವರನ್ನು ವಶ ಮಾಡಿಕೊಂಡದ್ದು ನೀವು ನೋಡಿದ್ದೀರಾ? ನೋಡಿದ್ದೀನಿ ಅಂತ ಸ್ತೋತ್ರ ಮಾಡ್ತಾರೆ. ಇದು ಈ ದೇವರ ಸ್ತೋತ್ರ ಮಾಡೋದು ಅಂದರೆ ದೇವರ ಗುಣಗಾನವನ್ನು ಮಾಡಿ ಇನ್ನೊಬ್ಬರಿಗೆ ದೇವರು ವಶನಾಗಿದ್ದಾನೆ ಅಂತ ಹೇಳಿದಾಗ ದೇವರಿಗೂ ಸ್ವಲ್ಪ ಆಯಿತು. ಈಗ ಎಲ್ಲೋ ಮಠಾಛತ್ರಗಳಲ್ಲಿ ಒಂದೇನೋ ಪ್ರಸಾದ ಈ ಹೊತ್ತಿಗೆ ಕೊಡೋದು ಅಂತಿರತ್ತೆ. ಎಲ್ಲರೂ 12 ಗಂಟೆಗೆ ಬಂದರೆ ಪ್ರಸಾದ ಕೈಗೆ ಕೊಟ್ಟು ಕಳಿಸ್ತೀವಿ. ನಮಗೆ 12 ಗಂಟೆಗೆ ಬಸ್ ಇರತ್ತೆ. ಆ ಮಠದಲ್ಲಿ ಯಾರೋ ತುಂಬ ಬೇಕಾದವರು ನಮಗಿರ್ತಾರೆ. 11ವರೆಗೆ ನಾವಂತೀವಿ, ಗ್ಯಾರಂಟಿ ನಾನು 12:15 ಬಾಯಿಗೆ ಹಾಕ್ಕೋತೀನಿ, ಅಲ್ಲಿವರೆಗೂ ಹಾಕೋಮಲ್ಲ, ಬಟ್ ನೀನು ನಂಗೆ ಹೀಗೆ ಕೊಟ್ಟುಬಿಡು.
ಇಲ್ಲಪ್ಪ ಅದು ಆಗಿಲ್ಲ, ಅಲ್ಲ ಆಗಿದ್ದು ನನಗೆ ಕಾಣಿಸ್ತು, ಅದಕ್ಕೆ ನಾನು ಬಂದೆ. ಕಂಡಿದ್ದು ಸರಿ, ಯಾರಿಗೂ ಹೇಳಬೇಡ, ಗೊತ್ತಾಯ್ತಾ, ತೊಗೊಂಡು ಹೋಗು ಅಂದ. ಇದನ್ನು ಇನ್ಯಾವನು ನೋಡ್ಕೊಂಡಿದ್ದ. ಮತ್ತೆ ಅವನು ತೊಗೊಂಡು ಹೋದ್ಮೇಲೆ, ಸರ್ ಪ್ರಸಾದ ಇಲ್ಲ, ಯಾರಿಗೂ ಕೊಡಲ್ಲಲ್ಲ, ಯಾರಿಗೂ ಕೊಟ್ಟಿಲ್ಲ, ಇಲ್ಲೇ ನೋಡಿ, ಇದನ್ನು ವಾಟ್ಸಾಪ್ಗೆ ಹಾಕ್ಲೋ ಅಥವಾ ಅಯ್ಯೋ ನಮ್ಮ ಕರ್ಮ ಅದನ್ನು ಡಿಲೀಟ್ ಮಾಡಿ ನಿಮಗೆ 2 ಕೊಡ್ತೀನಿ ಪ್ಯಾಕೆಟ್. ಒಮ್ಮೆ ನಾನು ಒಬ್ಬರಿಗೆ ಮಾಡಿದ್ದೇನೆ ಅಂದಮೇಲೆ ಇನ್ನೊಬ್ಬನಿಗೆ ಮಾಡು. ದೇವರಲ್ಲಿ ನಾನು ಮಾಡೋದಿಲ್ಲ ಅನ್ಬೋದು, ಇಲ್ಲಿ ನನಗೆ ಅಪಕೀರ್ತಿ ಬರುತ್ತೆ ಮಾಡುತ್ತೆ ಅನ್ನೋದೇನೋ ಇರ್ಬೋದು. ಆದರೆ ದಾಸರು ಕೇಳೋದು ಹಾಗೆ, ನಾನೇನೇ ಮಾಡಿದೇನೋ ರಂಗಯ್ಯ ರಂಗ, ನೀನನ್ನು ಸಲಹಬೇಕು, ನೀನನ್ನು ಉದ್ಧಾರ ಮಾಡಬೇಕು. ಯಾಕೆ? ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ. ಅಲ್ಲಪ್ಪ, ಗಜರಾಜನನ್ನು ನೀನು ಮೋಚನೆ ಮಾಡಿದೆಯಲ್ಲ, ಅವನಕ್ಕಿನ್ನ ಹತ್ತತ್ತಾನ ನಾನು? ಅಥವಾ ದ್ರೌಪದಿ ದೇವಿ ಇಂಥ ಹೊತ್ತು, ಇಂಥ ದಿವಸ, ಇಂಥ ಮುಹೂರ್ತದಲ್ಲಿ ನನ್ನ ವಸ್ತ್ರಾಪಹರಣ ಆಗತ್ತೆ, ಕಾಪಾಡುವಂಥ ಮೊದಲೇ ನಿನಗೆ ಬೇಡ್ಕೊಂಡಿದ್ಲಲ್ಲ? ಇಲ್ಲ, ಆಪತ್ತು ಬಂದಾಗ ನಿನ್ನನ್ನು ನೆನೆದದ್ದು. ಈಗ ನನಗೂ ಆಪತ್ತು ಬಂದಿದೆ, ನೆನೆಸ್ತಾ ಇದ್ದೀನಿ, ನನ್ನೂ ಉದ್ಧಾರ ಮಾಡಬೇಕು. ಇಲ್ಲ, ಅವ್ರಿಗೆ ಮಾಡಿದ್ದೆಲ್ಲ ವಾಪಸ್ ಅಂತ ತೆಕ್ಕೋಬೇಕು. ನಮ್ಮ ಸ್ವಾಮಿ ತಕ್ಕೊಳ್ಳೋದಿಲ್ಲ. ಅಂತೂ ನೀನು ಅಷ್ಟಾದರೂ ತಿಳ್ಕೊಂಡೆಲ್ಲ, ಆಪತ್ತು ಬಂದಾಗ ಸಂರಕ್ಷಣೆ ಮಾಡೇ ಮಾಡ್ತೇನೆ ಅಂತ, ಅದಕ್ಕೆ ಮಾಡ್ತೀನಿ ಅಂತ ದೇವರು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ಹಾಗಾದರೆ ರುದ್ರದೇವರು ವಶವಾದದ್ದು ಎಲ್ಲಾದರೂ ಇದೆಯಾ ಮಾಹಿತಿ? ಸ್ವಭಕ್ತಿಲತಯ ವಶೀಕೃತವತಿ ಸತೀಯಂ ಸತಿ, ಸತಿ ಪತಿವ್ರತೆಯಾದ ಸತಿ, ನಿನ್ನ ಹೆಂಡತಿ ಪಾರ್ವತಿ ನಿನ್ನನ್ನು ಒಲಿಸಿಕೊಂಡದ್ದು ಕೇವಲ ಭಕ್ತಿ ಪುಷ್ಪದಿಂದ. ದಕ್ಷ ಪ್ರಜಾಪತಿಯ ಮಗಳಾದ ಸತೀದೇವಿ ಯಜ್ಞಕುಂಡದಲ್ಲಿ ಒಟ್ಟು ರುದ್ರದೇವರಿಗೆ ಆಹುತಿ ಕೊಡಲಿಲ್ಲ ಅನ್ನೋ ನಿಮಿತ್ತದಿಂದ ಪ್ರಾಣವನ್ನು ತ್ಯಾಗ ಮಾಡಿಬಿಟ್ಲು, ದೇಹವನ್ನು ಸುಟ್ಕೊಂಡ್ಬಿಟ್ಲು. ರುದ್ರದೇವರಿಗೆ ಕೆಂಡಾಮಂಡಲ ಕೋಪ ಬಂದಿದೆ. ಯಾರೂ ರುದ್ರದೇವರ ಕೋಪವನ್ನು ಕಮ್ಮಿ ಮಾಡುವ ಸಾಮರ್ಥ್ಯ ಇಲ್ಲ. ಆ ಸಂದರ್ಭದಲ್ಲೇ ಆದದ್ದು. ರತಿ ಮನ್ಮಥರನ್ನು ಕೊಟ್ಟು ಕಳಿಸಿದ್ರು. ಮನ್ಮಥ ರತಿ ಅವರು ಪ್ರಾಯ ಎಂಥವರು ತಪಸ್ಸು ಮಾಡಿದ್ರು ಆ ತಪಸ್ಸನ್ನು ವಿಚ್ಛೇದ ಮಾಡುವ ಸಾಮರ್ಥ್ಯ ಉಳ್ಳವರು. ಯಾರೇ ತಪಸ್ಸು ಮಾಡಿದರೂ ಹಾವ ಭಾವ ಭಂಗಿಯಿಂದ ಮನ್ಮಥನ ಬಾಣಕ್ಕೆ ಒಳಗಾಗದವರೇ ಇಲ್ಲ ಅಂತ. ಆ ಮನ್ಮಥ ಬಂದು ಇವರ ಮುಂದೆ ನರ್ತನಾದಿಗಳನ್ನು ಮಾಡಿದಾಗ ಕಣ್ಣು ಬಿಟ್ರಲ್ಲ, ಹಾಗೇ ಸುಟ್ಟು ಭಸ್ಮ ಆದದ್ದು. ಆಮೇಲೆ ಇನ್ಯಾರೂ ಟ್ರೈಯೇ ಮಾಡಲಿಲ್ಲ. ಬೇಡಪ್ಪೋ, ಇವರೇನೋ ಕೈಯೋ ಕಾಲೋ ಮುರಿದು ಕಳಿಸಿದ್ರೆ ಏನೋ ಸರಿ ಮಾಡ್ಕೋಬೋದು, ತೀರಾ ವ್ಯಕ್ತಿಯನ್ನೇ ಭಸ್ಮ ಮಾಡಿಬಿಟ್ರೆ ಗೋವಿಂದ, ಬೇಡ ಅಂತ. ಅಲ್ಲಿ ಏನಾಯಿತು, ಅವರು ಒಬ್ಬ ಅಸುರನನ್ನು ಕೊಲ್ಲಬೇಕಾಗಿತ್ತು, ತಾರಕಾಸುರ ಅಂತ. ತಾರಕಾಸುರ ಅವನು ಏನು ಎಲ್ಲ ದೇವತೆಗಳಿಗೆ ಉಪದ್ರವ ಕೊಡ್ತಾನೆ. ಬ್ರಹ್ಮದೇವರನ್ನು ಕೇಳಿದಾಗ ಅವನು ಹೇಗೆ ಸಾಯ್ತಾನೆ? ರುದ್ರದೇವರ ಮಗನಿಂದ ಅವನು ಸಾಯ್ತಾನೆ ಅಂದರು. ರುದ್ರದೇವರ ಮಗನೇ, ಇದ್ದ ಹೆಂಡತಿ ಕೃಷ್ಣಾರ್ಪಣೆ ಆಗಿದ್ದಾಳೆ, ಇನ್ನೆಲ್ಲಿಂದ ರುದ್ರದೇವರ ಮಗನ ಹಿಡ್ಕೊಂಬರೋದ್ರಿ? ಇಲ್ಲ, ರುದ್ರದೇವರನ್ನು ಒಲಿಸಿಕೊಂಡು ಮದುವೆ ಆದ ಆ ಹೆಣ್ಣಿನಲ್ಲಿ ಒಂದು ಮಗು ಆದರೆ ಆ ಮಗು ಇವನನ್ನು ತಾರಕಾಸುರನನ್ನು ಕೊಲ್ತಾರೆ. ಏನು ಮಾಡೋದಪ್ಪ, ಇದೊಳ್ಳೆ ವಿಚಿತ್ರ ಪತ್ತೇದಾರಿ ಇದ್ದಾಗಿದೆಯೇ. ರುದ್ರದೇವರನ್ನು ಒಲಿಸಿಕೊಳ್ಳೋರು ಯಾರು? ಪರ್ವತರಾಜನ ಮಗಳಾಗಿ ಪಾರ್ವತಿ ಅವತಾರ ಮಾಡಿದ್ಲು, ಹಿಮವತ್ ಪರ್ವತದ ಮಗಳು. ಉಮಾಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವತನಗಿರಿಯ ಕುಮಾರಿ ರಮಯ ರಸನ ಪದ ಕಮಲ ಮಧುಪ ನಿತ್ಯ ಅಮರ ವಂದಿತ ಗಜಗಮನೆ ಭವಾನಿ. ಅವಳಿಗೆ ಹೇಳಿದ್ರಂತೆ, ಅವರನ್ನು ಒಲಿಸಿಕೋ ಅಂತ. ದಿನಾ ಒಂದು ಪಾರ್ವತಿ ಕಲ್ಯಾಣದಲ್ಲಿ ಬಹಳ ಸುಂದರವಾಗಿ ಅದರ ವರ್ಣನೆಯನ್ನು ಮಾಡ್ಯಾರ. ದಿನಾ ಬರೋದು ರುದ್ರದೇವರ ಸೇವೆ. ಅವರು ಕಣ್ಣೇ ಬಿಟ್ಟಿಲ್ಲ. ತುಂಬ ದಿನ ಆದಮೇಲೆ, ಯಾಕೆ ನೀನು ದಿನ ಬರ್ತಾಯಿದ್ದಿ? ಏನಿಲ್ಲ, ತಾವು ದೊಡ್ಡವರು, ತಮ್ಮ ದರ್ಶನ ಭಾಗ್ಯ, ತಮ್ಮ ದರ್ಶನ ಮಾಡಿಕೊಂಡು ಹೋಗ್ತೀನಿ, ತಮ್ಮ ಸೇವೆಗೆ ಅವಕಾಶ ಕೊಟ್ಟರೆ ಮಾಡ್ತೀನಿ. ನಾನು ತುಂಬ ಸೀರಿಯಸ್ಸು ಇರ್ಬೋದು, ಆದರೆ ಭಕ್ತಿಯಿಂದ ಮಾಡಿದಾಗ ಅನುಗ್ರಹ ಮಾಡಬೇಕಲ್ಲ. ತುಂಬ ಬಹಳ ಸೇವೆಯನ್ನು ಮಾಡಿದ ಮೇಲೆ ಒಲಿದು ಪಾರ್ವತಿಯನ್ನು ವಿವಾಹ ಆಗಿ ಆಮೇಲೆ ಷಣ್ಮುಖ ಹುಟ್ಟಿದ.
ಷಣ್ಮುಖನಿಂದ ತಾರಕಾಸುರ ಸಂಹೃತನಾದ. ಅಂತೂ ಮಹಾಪತಿವ್ರತೆಯಾದ ಪಾರ್ವತೀದೇವಿ ಭಕ್ತಿ ಎಂಬ ಲತೆಯಿಂದ ನಿಮ್ಮನ್ನು ಸುತ್ತಿ ನಿಮ್ಮನ್ನು ವಶ ಮಾಡಿಕೊಂಡ ಕಥೆ ನನಗೂ ಗೊತ್ತು. ಆದ್ದರಿಂದ ಭಕ್ತಿ ಎಂಬ ಪಾಶಕ್ಕೆ ನೀನು ವಶನಾಗ್ತಿ. ಅಲ್ಲ, ಅಲ್ಲಿ ಭಕ್ತಿಗೆ ಒಲದ್ನೋ ಅಥವಾ ಅವಳ ರೂಪಕ್ಕೆ ಒಲದ್ನೋ ಹೀಗೊಂದು ಡೌಟ್ ಇರತ್ತಲ್ವ. ಅವಳು ತುಂಬ ಚೆನ್ನಾಗಿದ್ದಾಗ ಬಂದಾಗ ರೀಸನ್ ಅದು ಕೊಟ್ಟಿರ್ಬೋದು. ನೋಡ್ಲಿಕ್ಕೆ ಚೆನ್ನಾಗಿದ್ಲು, ರೀಸನ್ ಏನು, ನೀನು ತುಂಬ ಸೇವೆ ಮಾಡಿದೆ ಅದಕ್ಕಾಗಿ ನಾನು ನಿನ್ನನ್ನು ಮದುವೆ ಆಗ್ತಾನೆ, ಇಲ್ಲಾಂದರೆ ನಾನು ಕಣ್ಣೆತ್ತು ನೋಡ್ತಾ ಇರಲಿಲ್ಲ ಅಂದಿರಬಹುದು. ಅವಳ ರೂಪ ಅವಳ ಸೌಂದರ್ಯಕ್ಕೆ ಒಲದಿಲ್ಲ ಅಂತ ಡಿಸೈಡಿಂಗ್ ಫ್ಯಾಕ್ಟರ್ ಯಾವುದು? ಅವರಂದರು, ಮನ್ಮಥನನ್ನೇ ಭಸ್ಮ ಮಾಡಿದ ಮಹರುದ್ರ ದೇವರಿಗೆ ಇನ್ಯಾವ ಸೌಂದರ್ಯ, ಇನ್ನೇನು ಮಾಡುತ್ತೆ? ಅವ್ರು ಯಾವ ಸೌಂದರ್ಯ ಇದು ಯಾವುದೋ ಅವರನ್ನು ಅಟ್ರ್ಯಾಕ್ಟ್ ಮಾಡೋದು, ಮನಸ್ಸನ್ನು ನಿಗ್ರಹ ಮಾಡಿದ ಮಹಾನುಭಾವರು ಅಂತ ತಾತ್ಪರ್ಯ. ಅದಕ್ಕೆ ಹಿಂದೆ ಹೇಳಿದ್ದು, ಮನ್ಮಥನನ್ನು ಸುಟ್ಟು ಬೂದಿ ಮಾಡಿದ ಮಹರುದ್ರ ದೇವರಿಗೆ ಭಕ್ತಿಯಿಂದ ನಾನೇನಾದರೂ ಒಲಿಸ್ಕೊಳ್ತೀನಿ ಅನ್ನೋ, ಎಸ್ ನಾನು ತುಂಬ ಸೌಂದರ್ಯದಿಂದ ಒಲಿಸ್ಕೊಳ್ತೇನೆ ಮಾಡ್ತೇನೆ, ನೋ 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 ಅದು ಸರ್ವಥ ಆಗೋದಿಲ್ಲ ಅನ್ನೋದಕ್ಕೆ ಪೂರ್ವಾರ್ಧದಲ್ಲಿ ಆ ಮಾತನ್ನು ಆಡಿದ್ದು. ಇಂದ್ರಿಯ ನಿಗ್ರಹವುಳ್ಳ ಋಷಿಮುನಿಗಳ ತಪಸ್ಸನ್ನು ಹಾಳು ಮಾಡುವ ಮನ್ಮಥನನ್ನು ತಿರಸ್ಕಾರ ಮಾಡಿದ ಮಹಾನುಭಾವರು ಅಂದರೆ ಇವರಿಗೆ ಸೌಂದರ್ಯ ಏನಾದರೂ ಅಟ್ರ್ಯಾಕ್ಟಿವ್ ಆಗಿರತ್ತಾ? ಇಲ್ಲ, ಭಕ್ತಿಯಿಂದ ವಶ ಮಾಡಿಕೊಳ್ಬೋದು. ಅದೇ ದೇವರು ಭಕ್ತೈವ, ಭಗವದ್ಗೀತೆಯಲ್ಲೂ ಕೃಷ್ಣ ಅದನ್ನೇ ಹೇಳಿದಾನೆ, ನಾನು ಭಕ್ತ್ಯಾತ್ ಅನನ್ಯ ಭಕ್ತಿಯನ್ನು ನನ್ನಲ್ಲಿ ಮಾಡಿದರೆ ಮಾತ್ರ ನಾನು ಒಲಿಯೋದು. ಎಲ್ಲ ದೇವತೆಗಳು ಅಷ್ಟೆ. ಮಟೀರಿಯಲ್ ಆಮೇಲಿಂದು ನಿನ್ನ ಮಾಹಾತ್ಮ್ಯವನ್ನು ತಿಳಿದು ನನಗೆ ಮಾಡಿದ ಉಪಕಾರವನ್ನು ನೆನೆದು ನಿನ್ನ ದಾಸಾಂತ ನಿನ್ನ ಪಾದದ ಬುಡದಲ್ಲಿ ಬಿದ್ದಿದ್ದೇನೆ ಅಂದರೆ ಖಂಡಿತ ಎತ್ತಿ ನಿಲ್ಲಿಸ್ತಾನೆ ದೇವರು. ಇಲ್ಲ ನಾನು ಅದು ಮಾಡಿದೆ ಇದು ಮಾಡಿದೆ ಅಂದರೆ ನೀನೇ ಇಟ್ಕೊತಾನೆ. ಹಾಗಾಗಿ ನಮ್ಮ ಮಹರುದ್ರ ದೇವರು ಉದ್ಧಾರವನ್ನು ಮಾಡ್ತಾರೆ. ಯಾವಾಗ? ಭಕ್ತಿಯಿಂದ ಅವರನ್ನು ಆರಾಧನೆ ಮಾಡಿದಾಗ, ಹೇ ರುದ್ರ, ನಾನು ಅಷ್ಟು ಭಕ್ತಿಯನ್ನು ಮಾಡೋದಿಲ್ಲ, ಆದರೂ ನಿನ್ನನ್ನು ನಂಬಿದ್ದೇನೆ, ಕೈ ಬಿಡಬೇಡ, ನನ್ನನ್ನು ಉದ್ಧಾರ ಮಾಡು. ಹೀಗೆ ರುದ್ರನನ್ನು ಅವರು ಬೇಡಿದ್ದೊಂದಾದರೆ ನಮಗೆ ಬೇಡಿಕೊಳ್ಳುವ ರೀತಿಯನ್ನು ತಿಳಿಸಿಕೊಡ್ತಾರೆ. ನಮ್ಮ ಇಂದ್ರಿಯಗಳ ಕಾಮನೆಗಳನ್ನು, ಒಳ್ಳೆಯ ಕಾಮನೆಯನ್ನು ಕೊಡು, ಕೆಟ್ಟದ್ದನ್ನು ನೀನು ಕೊಡಬೇಡ. ನೀನು ಕೊಡಲಿಲ್ಲ ಅಂದರೆ ನಮ್ಮನ್ನು ಹಿಡಿಯೋರು ಯಾರು? ಮಹೇಶ ಮಹಿತೋಸಿ ತತ್ಪುರುಷ ಪೂರುಷಗ್ರೋ ಭವಾನ್ ಅಘೋರ ರಿಪುಘೋರತೆ ನವಮವಾಮ ದೇವಾಂಜಲಿ ನಮಃ ಸಪತಿ ಜಾತತೆ ತ್ವಮಿತಿ ಪಂಚರೂಪೋಂಚಿತಃ ಪ್ರಪಂಚಯ ಚ ಪಂಚವೃನ್ಮಮ ಮನಸ್ಸಮಸ್ತಾಡಯ. ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಮತ್ತೊಂದು ಮಾತು, ಕಡೆಯ ಪದ್ಯ ಇವತ್ತಿಗೆ ಮುಗಿಸುವ. ನಮ್ಮ ಮನಸ್ಸಿನಲ್ಲಿ 5 ಬಗೆಯ ಸಮಸ್ಯೆಗಳು. ಮನಸ್ಸು ಅಂದರೆ ಅಂತಃಕರಣ ಅಂತ ಕರೀತಾರೆ, ಒಳಗಿನ ಇಂದ್ರಿಯ ಅಂತಃಕರಣ ಅಂತ. ಅದರದ್ದು 5 ಪ್ರಭೇದಗಳು ಇದ್ದಾವೆ. ಅಂತಃಕರಣದ್ದು 5 ABCD 1 2 3 4 5 ಯಾವ್ಯಾವುದು? ಮೊದಲನೇದನ್ನು ಅಂತಃಕರಣದಲ್ಲಿ ಮೊದಲನೇದು ಮನಸ್ಸು. ಈ ಮನಸ್ಸು ಮಾಡುವುದು ಏನು ಅಂತಂದರೆ ಸಂಕಲ್ಪ ವಿಕಲ್ಪ, ಮಾಡೋದೋ ಬೇಡೋ ಮಾಡೋದೋ ಬೇಡೋ, ಇದು ಡಿಸೈಡ್ ಮಾಡೋದೇ ಇಲ್ಲ. ಇದು ಎಲ್ಲದಕ್ಕೂ ನಮಗೆ ಪ್ರಶ್ನೆ ಬಂದೇ ಇರುತ್ತಲ್ಲ. ಕೆಲವರು ಮಾತ್ರ ಡಿಸಿಷನ್ ಮೇಕಿಂಗ್ ಯೋಗ್ಯತೆ ಇರುತ್ತೆ. ಅದರಲ್ಲೂ ದೇವತಾ ಕಾರ್ಯ ಅಂದರೆ ಮಾಡೋದೋ ಬಿಡೋದು, ಮಾಡೋದೋ ಬಿಡೋದು, ಹೀಗೆ ಎಲ್ಲರಿಗೂ ಇದ್ದೇ ಇರುತ್ತದೆ. ಅದರಲ್ಲೂ ಈ ತರಹದ ದೊಡ್ಡ ದೊಡ್ಡ ರೋಗಗಳು ಬಂದಾಗ ಹೋಗೋದೋ ಬೇಡೋ, ಮಠಕ್ಕೆ ಹೋಗೋದೋ ಬೇಡೋ, ಪುರಾಣಕ್ಕೆ ಹೋಗೋದೋ ಬೇಡೋ, ಒಂದು ವೇಳೆ ಹೋದರೆ ಆಚಾರ ಬಿಡ್ತಾರೋ ಇಲ್ವೋ, ಹೀಗೆ ಇದು ಎಕ್ಸಾಂಪಲ್ ಅಷ್ಟೇ. ಪ್ರತಿಯೊಂದರಲ್ಲೂ ನಮಗೆ ಸಂಕಲ್ಪ ವಿಕಲ್ಪಗಳು, ಮಾಡೋದು ಬಿಡೋದು ಅನ್ನುವ ಸಂಕಲ್ಪ, ಹಾಗೂ ಅದರಲ್ಲಿ ವಿವಿಧ ಕಲ್ಪಗಳು. ಇದನ್ನು ಮಾಡೋದು ಅದನ್ನು ಮಾಡೋದು, ಅದರಲ್ಲೂ ಕೆಲವೊಂದಂತೂ ತಲೆ ಕೆಟ್ಟು ಹೋಗುತ್ತೆ. ಒಬ್ಬ ಸುಮ್ಮನೆ ಹಾಸ್ಯಕ್ಕೆ ಹೇಳಿದ್ದವರು, ಈ ಫೈರ್ ಇಂಜಿನ್ನವರು ಯಾವುದನ್ನು ಬೇಕಾದ್ರೂ ಆರಿಸ್ತಾರಂತೆ. ಎಂಥ ಬಿಲ್ಡಿಂಗ್ ಹತ್ತಿ ಉರಿತಾ ಇದ್ದರೂ ಅವರಿಗೆ ಆರಿಸುವ ಸಾಧನಗಳು ಇದ್ದಾವೆ. ಆದರೆ ಹೆಣ್ಣು ಮಕ್ಕಳನ್ನು ಸೀರೆ ಅಂಗಡಿಗೆ ಕರೆದುಕೊಂಡು ಹೋಗಿ ಅವರೆಲ್ಲ ಸೀರೆಯನ್ನು ಹರಡಿದಾಗ ಯಾವ ಸೀರೆ ಆರಿಸೋದು ಅಂತಿದೆಯಲ್ಲ, ಅಲ್ಲಿ ಆರಿಸೋದು ಅಂದರೆ ಸೆಲೆಕ್ಟ್ ಮಾಡೋದು ಅಂತ,
ಅದನ್ನು ಮಾತ್ರ ಯಾರಿಗೂ ಆರಿಸ್ಲಿಕ್ಕಾಗೋದಿಲ್ಲ ಅಂತ. ಎಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತೆ, ಅದು ಏನು ಮಾಡೋದು, ಎಲ್ಲ ತೊಗೊಳ್ಳೋ ಯೋಗ್ಯತೆ ಇರಲ್ಲ, ಒಂದೋ ಎರಡಕ್ಕೆ ಮಾತ್ರ ಲಿಮಿಟ್ ಆಗಿರ್ತೀವಿ. ಇಲ್ಲ ನಮ್ಮಲ್ಲಿ ಇದರ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡು, ಅದು ಆಲ್ರೆಡಿ ತೊಗೊಂಡಾಗ್ಬಿಟ್ಟಿರುತ್ತೆ, ಏನೇನು ಆಗಾಗ ನೋಟಿಸ್ ಬರ್ತಾ ಇರುತ್ತೆ, ನೀವೇ ಬರ್ತಿರೋ ನಾವೇ ನಿಮ್ಮ ಹತ್ರ ಬರಲೋ ಅಂತ. ಸೊ ಪ್ರಕೃತದಲ್ಲಿ ಯಾವುದೇ ಒಂದು ಚೂಸ್ ಮಾಡೋದು. ಈಗ ನಮ್ಮ ಮಕ್ಕಳ ಅಧ್ಯಯನ ಇದೆ, ಆಫ್ಟರ್ SSLC ಅವನನ್ನು ಯಾವತ್ತಕ್ಕೆ ಹಾಕೋದು, ಇಂಜಿನಿಯರಿಂಗ್ ಹಾಕೋದು ಅಥವಾ BComಗೆ ಹಾಕೋದು. BComಗೆ ಯಾಕೆ ಹಾಕ್ತೀರಿ, ಕಾಮಾಗಿರುತ್ತದು ಅದ್ರ ಪಾಡಿಗದು. ಅಲ್ಲ ಏನು ಓದಿನಲ್ಲಿ ಕಾಮಾಗಿರಬಾರ್ದು. ಇಲ್ಲ ಅವನೇನು ತಲೆ ಕೆಡಿಸ್ಕೊಂಬಲ್ಲ, ಪೂರ್ಣ ದೇವರ ಮೇಲೆ ಹಾಕ್ಬಿಟ್ಟೆ. ಮೊನ್ನೆ ಕ್ವಶನ್ ಪೇಪರ್ ಕೊಟ್ಟರೆ ಆನ್ಸರ್ ಪೇಪರಲ್ಲಿ ದೇವರ ಚಿತ್ರನೇ ಬರೆದು ಬಂದಿದೆ ನಮ್ಮ ಕೂಸು ಅಂತ. ಅಷ್ಟು ದೇವರಲ್ಲಿ ವಿಶ್ವಾಸ ಅಲ್ಲಪ್ಪ, ನೀ ಬರೆಯೋ ಆನ್ಸರನ್ನು ಬರೀಬೇಕು. ಇದು ತುಂಬ ಗೊಂದಲ ಇದೆ ಇವತ್ತು. ಯಾವುದಕ್ಕೆ ಹಾಕೋದು, ಅವನನ್ನು ಇಂಜಿನಿಯರಿಂಗ್ ಹಾಕೋದು, ಆ ಇಂಜಿನಿಯರಿಂಗಲ್ಲಿ ಬ್ರ್ಯಾಂಚಸ್ ಯಾವುದು, ಕಮ್ಯುನಿಕೇಷನ್ಗೆ ಹಾಕೋದು, ಸಿವಿಲ್ಗೆ ಹಾಕೋದು, ಆರ್ಕಿಟೆಕ್ಟ್ಗೆ ಹಾಕೋದು, ತುಂಬ ಗೊಂದಲಗಳು. ಯಾಕೆಂದರೆ ಅದು ಟರ್ನಿಂಗ್ ಪಾಯಿಂಟ್ ಆಫ್ ದ ಲೈಫ್ ಅಂತ ನಾವು ತೀರ್ಮಾನ ಮಾಡ್ಕೊಂಡಿರ್ತೇವೆ. ಸ್ವಲ್ಪ ಇಲ್ಲಿ ಹೆಜ್ಜೆಯನ್ನು ತಪ್ಪಾಗಿ ಇಟ್ಟರೂ ಏನಾದರೂ ಆಗಬಹುದು. ಇದು ಪ್ರತಿಯೊಂದು ಹಂತದಲ್ಲಿ. ಒಂದು ಮನೆಯನ್ನು ಕಟ್ತಾ ಇರ್ತೇವೆ, ಅದು ತುಂಬ ಒಳ್ಳೊಳ್ಳೆ ಮಟೀರಿಯಲ್ಸ್ ಎಲ್ಲ ಬಂದಿದೆ ಈಗ. ಒಂದು ಟೈಲ್ಸಲ್ಲಿ 35-40 ರೂಪಾಯಿಂದ ಹಿಡಿದು 1000 ರೂಪಾಯಿ ಸ್ಕ್ವೇರ್ ಫೀಟ್ದೆಲ್ಲ ಇದೆ ಅಂತ. ಅದು ಚೂರೇ ಅವರು ತೋರಿಸೋದು ತುಂಬ ಚೆನ್ನಾಗಿರುತ್ತೆ. ಸರ್ ಇದೊಂದು ಟೈಲ್ಸು, ಒಂದು ಟೈಲ್ಸ್ಗೆ 1000 ರೂಪಾಯಿ, ಆದರೆ ನಮ್ಮ ಮನೆಗೆ ಬೇಕಾಗೋ 1000 ಟೈಲ್ಸೇ. ಅದನ್ನು ಹಾಕೊಂಬಿಡಿ, ಯಾಕೆಂದ್ರೆ ಲೈಫ್ ಟೈಮಲ್ಲಲ್ವಾ ಹಾಕೋದು. ಮತ್ತೆ ನೀವು ಮನೆ ಕಟ್ತಿರೋ ಇಲ್ಲ ಖಂಡಿತ, ಯಾಕೆಂದರೆ ಇದು ಕಟ್ಟಿದ ಮೇಲೆ ಅವನು ಕಾಣೋದೇ ಇಲ್ಲ, ಅವನು ಲೋನ್ ಆಗಿ ಅಲೋನ್ ಆಗಿ ಬಿಟ್ಟಿರ್ತಾನೆ. ಸೊ ಈ ವಿಕಲ್ಪಗಳು ನಮ್ಮ ಜೀವನದಲ್ಲೇ ಇರುತ್ತೆ. ಡಿಸೈಡಿಂಗ್ ಫ್ಯಾಕ್ಟರ್ ಇದನ್ನೇ ಮಾಡಬೇಕು, ಕಷ್ಟ ಇದೆ. ಮನಸ್ಸು ಅದನ್ನು ಮಾಡುವಂಥದ್ದು. ಅಂತಃಕರಣದ ಮನಸ್ಸು ಮೊದಲನೇದು. ಎರಡನೇದು ಯಾವುದು ಅಂದರೆ, ಮನಸ್ಸಾದ ಮೇಲೆ ಬುದ್ಧಿ. ಈ ಬುದ್ಧಿ ಇದೆಯಲ್ಲ, ಇದು ನಿಶ್ಚಯ ಮಾಡೋದು, ಇದಮಿತ್ತಂ, ನಾನು ಇದನ್ನು ಮಾಡ್ತೇನೆ ಅಂತ. ಮನಸ್ಸು, ಬುದ್ಧಿ. ಅದಾದ ಮೇಲೆ ಅಹಂಕಾರ ಅಂದರೆ ನಾನು ಅನ್ನೋ ಜ್ಞಾನ ಬೇಕು, ಆದರೆ ನಾನೇ ಅನ್ನೋದಿದೆಯಲ್ಲ ತಪ್ಪದು. ನನ್ನಲ್ಲಿ ಇಲ್ಲದೇ ಇರೋದೆಲ್ಲ ನನ್ನಲ್ಲಿ ಇದೆ ಅನ್ನೋ ಭ್ರಮೆ ಇದೆ. ನಮಗೆಲ್ಲ ಗೊತ್ತು ಬಿಡ್ರಿ, ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾರಾಗತ್ತೆ. ನೀವು ಯಾಕೆ ಮನಸ್ಸು ಮಾಡಲ್ಲ, ಅದೇ ನನ್ನ ಕೈಲಿ ಆಗ್ತಾ ಇಲ್ಲ ಅಂದ. ಇದು ಅಹಂಕಾರ. ಇದು ಒಂದು ಮನಸ್ಸಿನ ಅಂತಃಕರಣದ ಪ್ರಭೇದಗಳು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ. ಚಿತ್ತದ ಕೆಲಸ ಏನು ಗೊತ್ತಾ, ಸ್ಮರಣೆಯನ್ನು ತಂದು ಕೊಡೋದು. ಇನ್ನು ಚೇತನ ಅಂದ್ರಲ್ಲ, ಅದು ಏನು, ಬಹುಸ್ಮರಣ ಶಕ್ತಿ. ತುಂಬ ಹಳೆಯದೆಲ್ಲ ತುಂಬ ನೆನಪಿಸಿಕೊಡೋದು. ಇದು ಒಂದೋ ಎರಡೋ ಇನ್ಸಿಡೆಂಟನ್ನು ಮಾತ್ರ ಚಿತ್ತ ನೆನಪಿಸಿಕೊಟ್ರೆ, ಚೇತನ ತುಂಬ ಹಳೆಯದೆಲ್ಲ ತುಂಬ ನೆನಪಿರೋದು. ಒಟ್ಟು ಮನಸ್ಸಿನ 5 ಭಾಗಗಳು ಇದ್ದಾವೆ. ಇಲ್ಲಿ ಪ್ರಾರ್ಥನೆ ಮಾಡೋದೇನೆಂದರೆ, ಹೇ ರುದ್ರದೇವರೇ, ನೀನು ನನ್ನ ಈ 5 ಅಂತಃಕರಣದ 5 ಪ್ರಭೇದಗಳು ಇದ್ದಾವಲ್ಲ, ಇದು ಎಲ್ಲವನ್ನೂ ಸರಿ ಮಾಡು, 5ಅನ್ನೂ ಸರಿ ಮಾಡು. ಇದರ ಜೊತೆಯಲ್ಲಿ ಅಜ್ಞಾನದಲ್ಲಿ 5 ವಿಭಾಗ ಇದೆ, ಅದನ್ನು ಹೊಡೆದೋಡಿಸು, ಇದನ್ನು ನೆಟ್ಟಗೆ ಮಾಡು. ಅಲ್ಲ, ಒಬ್ಬನಿಗೆ 5 ಮಾಡಲಿಕ್ಕಾಗತ್ತಾ? ನಿನಗೆ 5 ರೂಪ ಇದೆ, ಅದಕ್ಕೆ ನಾನು ಕೇಳಿದ್ದು. ಯಾವುದದು ನಿನ್ನ 5 ರೂಪಗಳು? ಮಹೇಶ ಮಹಿತೋಸಿ, ಮಹೇಶ ಅಂತ ಒಂದು ರೂಪ. ಎರಡನೇದು ತತ್ಪುರುಷಾಯ ವಿದ್ಮಹೇ, ತತ್ಪುರುಷ ಅಂತ ಎರಡನೇ ರೂಪ. ಮೂರನೇದು ಅಘೋರ ಅಂತ ಒಂದು ರೂಪ. ವಾಮದೇವ ಅಂತ ಮತ್ತೊಂದು ರೂಪ. ಸದ್ಯೋಜಾತ ಅಂತ ಮತ್ತೊಂದು ರೂಪ ಇದೆ. ಹೇ ಮಹರುದ್ರದೇವ, ನಿನಗೆ 5 ರೂಪ ಇದ್ದದ್ದರಿಂದ ಈ 5 ರೂಪಗಳಿಂದ ನನ್ನ 5 ಸಮಸ್ಯೆಗಳನ್ನು ನೀನು ದೂರ ಮಾಡು ಅಂತ ನಿನ್ನನ್ನು ಕೇಳ್ತಾ ಇದ್ದೇನೆ. ಮಹೇಶ ಮಹಿತೋಸಿ. ಮಹಿತೋಸಿ ಅಂದರೆ ಮಹಿತ ಅಂತಂದರೆ ತುಂಬ ಪೂಜ್ಯರು, ತುಂಬ ದೊಡ್ಡವನು, ನೀನು ತುಂಬ ದೊಡ್ಡವನು. ಆದ್ದರಿಂದ ನೀನು ಮಹೇಶ. ಇನ್ನು ತತ್ಪುರುಷ, ಪುರುಷಾಗ್ರ, ಪುರುಷಶ್ರೇಷ್ಠನಾದದ್ದರಿಂದ ನೀನು ತತ್ಪುರುಷ ಅಂತ ನಿನ್ನನ್ನು ಕರೀತಾರೆ. ಇನ್ನು ರಿಪುಘೋರ, ರಿಪುಘೋರರು, ರಿಪುಗಳು ಅಂದರೆ ಶತ್ರುಗಳು, ಅವರಿಗೆ ಘೋರವಾದವನು. ಅವರನ್ನು ನೀನು ಪೂರ್ಣ ನಾಶ ಮಾಡೋದರಿಂದ ನಿನ್ನನ್ನು ಅಘೋರ ಅಂತ. ಯದ್ಯಪಿ ನೀನು ಅಘೋರ, ಆದರೆ ರಿಪುಗಳಿಗೆ, ಶತ್ರುಗಳಿಗೆ ಮಾತ್ರ ನೀನು ಶತ್ರು ಭಯಂಕರ ನೀನು. ಅನವಮ, ಅವಮ ಅಂದರೆ ಕಡಿಮೆ, ಅನವಮ ಅಂದರೆ ಕಡಿಮೆ ಅಲ್ಲದವನು. ವಾಮದೇವ, ಸುಂದರ ದೇವ ಅಂತ. ವಾಮ ಅಂದರೆ ಸುಂದರ,
ಸುಂದರವಾದ ದೇವ ನೀನು. ಕಡೆಗೆ ನೀನು ಸಪದಿ ಜಾತ, ಸದ್ಯದಲ್ಲೇ ನೀನು ಹುಟ್ಟಿದವನು, ತಕ್ಷಣ ಹುಟ್ಟಿದವನು. ಬ್ರಹ್ಮದೇವರು ಹುಬ್ಬು ಗಂಟು ಹಾಕಿದಾಗ ಪಟ್ಟಂತ ಹುಟ್ಟಿದ ಮಗು ನೀನು. ಇದು ಒಂದೊಂದಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಮಹೇಶ ಮಹಿತೋಸಿ, ಮನಸ್ಸು ಶುದ್ಧವಾಗಿ ಇರಬೇಕು. ನೀನು ಅದನ್ನು ಶುದ್ಧೀಕರಣ ಮಾಡು ಮಹೇಶ ರೂಪದಿಂದ. ಯಾಕೆ ಅಂದರೆ ಮಹಿತೋಸಿ ನೀನು ಪೂಜ್ಯನಾಗಿದೆ. ನನ್ನ ಮನಸ್ಸು ಒಳ್ಳೆಯದನ್ನು ಚಿಂತನೆ ಮಾಡುವಂತೆ ಮಾಡಬೇಕಾದರೆ ಮಾಡುವವನು ಶುದ್ಧನಾಗಿರಬೇಕು. ನೀನು ಪೂಜ್ಯನಾಗಿದೆ, ನೀನು ಶ್ರೇಷ್ಠನಾಗಿದೆ, ನನ್ನ ಮನಸ್ಸನ್ನು ನೀನು ಶುದ್ಧೀಕರಣ ಮಾಡು ಅಂತ ಮಹೇಶ ರೂಪದಿಂದ. ಎರಡನೇದು ಕೇಳಿದ್ರು, ಬುದ್ಧಿಯನ್ನು ನೀನು ನಿಯಂತ್ರಣ ಮಾಡು. ಯಾವ ರೂಪದಿಂದ? ಪುರುಷ ರೂಪದಿಂದ. ನಾನು ಯಾವ್ಯಾವುದೋ ಪುರುಷರನ್ನು ನಂಬಿರ್ತೇನೆ. ನನಗೆ ಅವ್ರು ಹಿತ ಮಾಡ್ತಾರೆ, ಇವ್ರು ಹಿತ ಮಾಡ್ತಾರೆ. ನಮ್ಗೆ ಯಾರ್ಯಾರೋ ಗಾಡ್ ಫಾದರ್ಸ್ ಇದ್ದಾರೆ ರೀ, ಅವ್ರು ಹೇಳಿಬಿಟ್ಯಾರು, ನೀವಿಲ್ಲಿ ಚೀಟಿ ಹಾಕ್ರಿ, ನಿಮ್ಮ ಚೀಟಿನೇ ನಾವು ತಿರುಗಿಸ್ಬಿಡ್ತೀವಿ ಅಂತ. ಅವನ ಚೀಟಿ ಹಾಕಿದ ಮೇಲೆ ಇವನ ಚೀಟಿನೇ ತಿರುಗೋಯ್ತು. ಯಾರ್ಯಾರನ್ನೂ ನಂಬ್ತೇವೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ದೇವರನ್ನು ನಂಬು, ಮಹರುದ್ರ ದೇವರನ್ನು ನಂಬು, ಎಂದೂ ಲಾಸ್ ಆಗೋದಿಲ್ಲ. ಯಾರ್ಯಾರನ್ನೂ ಹೋಗಿ ನಂಬಿ ನೀನೇ ಇಂದ್ರ ಚಂದ್ರ ಅಂದು ಅದು ಆಗೋದಿಲ್ಲ ಕೆಲಸ. ಆದ್ದರಿಂದ ಹೇ ಪುರುಷ, ನಿನ್ನನ್ನು ನಂಬಿದ್ದೀನಿ, ಪುರುಷನಾಮಕ ರುದ್ರನೇ, ನನ್ನ ಬುದ್ಧಿಯನ್ನು ನೀನು ನಿಶ್ಚಯವಾಗಿ ಸರಿ ಮಾಡು. ಅಹಂಕಾರ ರಿಪುಘೋರ, ಅಹಂಕಾರ ನಾನು ದೊಡ್ಡವನು ಅಂತ ಬರಲಿಕ್ಕೆ ಶತ್ರುಗಳು ಕಾರಣ ನನ್ನಲ್ಲಿರುವ, ಅವರನ್ನು ದೂರ ಮಾಡು. ನೀನು ರಿಪುಘೋರ, ರಿಪುಗಳಿಗೆ ಘೋರ, ಅವರನ್ನು ದೂರ ಮಾಡಿದರೆ ನನಗೆ ಅಹಂಕಾರ ಬರೋದಿಲ್ಲ. ಸ್ಮರಣೆ ಬರಬೇಕು. ವಾಮದೇವ, ಹೇ ವಾಮದೇವ, ನೀನು ಅನವಮ ಸುಂದರವಾದ ಸ್ಮರಣೆಗಳನ್ನು ಕೊಡು. ಯಾವ್ಯಾವುದೋ ಕೆಟ್ಟ ಕೊಳಕು ಸ್ಮರಣೆಯನ್ನು ಕೊಡಲೇಬೇಡ. ಕೆಲವೆಲ್ಲ ಅಂತೀವಲ್ಲ, ಅದನ್ನು ನೆನೆಸ್ಕೊಂಡ್ರೆ ಬೇಜಾರು. ಯಾಕೆ ನೆನೆಸ್ಕೋತೀರಿ? ಬೇಡ ಅಂದರೂ ಅದೇ ನೆನಪು ಬರುತ್ತೆ, ಅದು ಬರೋದೇ ಬೇಡ. ಕೆಟ್ಟದ್ದು ಯಾವುದೋ ಅದು ಬರೋದೇ ಬೇಡ. ಇನ್ನು ತುಂಬ ಸ್ಮರಣೆ ಬರಬೇಕಲ್ಲ, ಅದು ಸದ್ಯೋಜಾತ. ನೀನು ನನ್ನ ಮನಸ್ಸಲ್ಲಿ ಹೊಳೆದರೆ ಹಳೆಯದೆಲ್ಲ ರಿಟ್ರೈವ್ ಆಗುತ್ತೆ. ಒಳ್ಳೆಯ ವಿಚಾರಗಳನ್ನು ನಾನು ಹೇಳಬೇಕು, ತುಂಬ ಸಮಸ್ಯೆಗಳಾಗುತ್ತೆ. ಕೆಲವೊಮ್ಮೆ ಹಿಂದೊಮ್ಮೆ ನೀವು ಹೇಳಿದ್ರಲ್ಲ, ಅದನ್ನು ಹೇಳ್ತೀರಾ, ಹಿಂದೆ ನಾನು ಹೇಳಿದ್ನ, ಇವತ್ತೇನೋ ಯೂಟ್ಯೂಬ್ ಇದೆ, ಇನ್ನೊಂದು ಮತ್ತೊಂದು ನೋಡ್ಕೋಬೋದು. ಹಿಂದೆ ಹೇಳಿದ್ದೇ ನಮಗೆ ನೆನಪಿಲ್ಲ ಅಂದರೆ, ಅಲ್ಲ ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ಅಂದರು. ಸ್ವಾಮಿ, ಈ ಜನ್ಮದಲ್ಲೇ ನೀವು ಹಿಂದೆ ಹೇಳಿದ್ರಲ್ಲ, ಅದು ಹಿಂದೆ ಇರಬೇಕು ನೋಡಿ ಅಂದರು. ಯಾರು ಹಿಂದಿದೆಯೋ ಅದನ್ನು ಮಹರುದ್ರ ದೇವರು ನನಗೆ ಕೊಡಬೇಕು ಬುದ್ಧಿಯನ್ನು. ಅವರು ಕೊಟ್ಟಿಲ್ಲ ಅಂದರೆ ಹಿಂದಿಂದ ಯಾವುದು ನೆನಪಾಗೋದಿಲ್ಲ. ಸದ್ಯೋಜಾತ, ತಕ್ಷಣದಲ್ಲಿ ಅದು ಸ್ಫುರಣೆಗೆ ಬರಬೇಕು. ಈ ಕೆಲವೆಲ್ಲ ತುಂಬ ಇದಿರುತ್ತೆ ಕ್ವಶ್ಚನ್ಗಳು, ಫಟ್ ಅಂತ ಹೇಳಿ ಥಟ್ ಅಂತ ಹೇಳಿ ಅಂತ. ಈಗ ಇದೆಲ್ಲ ಎಕ್ಸಾಮಿನೇಷನಲ್ಲಿ ನಾವು ಟಿಕ್ ಮಾಡ್ಕೊಂಡು ಹಾಕ್ಕೊಂಡು ಹೋಗಬೇಕಲ್ಲ. ಈಗೆಲ್ಲ ಆಬ್ಜೆಕ್ಟಿವ್ ಟೈಪ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಟೈಮ್ ಕಮ್ಮಿ ಇರುತ್ತೆ. ಅಲ್ಲಿ ಅವನು ಪುರಾಣವನ್ನು ಕೂಲಂಕುಷವಾಗಿ ನೋಡ್ಲಿಕ್ಕೆ ಹೋಗಲ್ಲ. ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಪಟ್ ಅಂತ ಟಿಕ್ ಮಾಡಿದರೆ ಅವನು ಪಾಸ್. ಆ ಟಿಕ್ ಮಾಡಬೇಕಾದ್ರೆ ಇವನಿಗೆ ಪಟ್ ಅಂತ ಹೊಳಿಬೇಕಲ್ಲ. ಹೊಳಿದೇ ಇದ್ದರೆ ಎಲ್ಲಿ ಟಿಕ್ ಮಾಡೋದು? ಗೋವಿಂದ, ಅದು ಹೊಳಿಬೇಕು. ಆಬ್ಜೆಕ್ಟಿವ್ ಟೈಪ್ಸ್ ತುಂಬ ಇರುತ್ತೆ ಬಹಳ ದೊಡ್ಡ ದೊಡ್ಡ ಎಕ್ಸಾಮ್ಸಲ್ಲಿ. ಅದೆಲ್ಲ ಹೊಳಿಬೇಕು ಅಂದರೆ ಹೇ ರುದ್ರ, ನೀನು ನನ್ನ ಮನಸ್ಸಿನಲ್ಲಿ ನಿಂತು ಹೊಳಸು ಅಂತ ಪ್ರಾರ್ಥನೆ ಮಾಡ್ಯಾರ. ನಾಳೆ ದಿವಸ ಮುಂದಿನ ಪದ್ಯಗಳನ್ನು ನೋಡುವ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.